ವಾದರಾಯಣೀಯ ಸೂತ್ರಜಾತಸ್ಯ ಇತ್ಯರ್ಥ. ಅದು ಸೂತ್ರವಾದ್ರಿಂದಾಗಿನೇ ಎಲ್ಲವನ್ನು ಪ್ರತ್ಯೇಕ ಹೇಳೋದಕ್ಕೆ ಹೋಗಲಿಲ್ಲ. ಅದಕ್ಕೆ ಇಲ್ಲಿ ಆನಂದಮಯ ಅಭ್ಯಾಸ ಅಂತ ಹೇಳಿದ್ರೆ ಉಳಿದ 4 ಸಹ ತಗೊಳ್ಬೇಕೆ ಹೊರತು ಅದು ಒಂದೇ ಅಲ್ಲ ಅಂತ ಅರ್ಥ. ಕಥಂ ತರ್ಹಿ ಸರ್ವೈರುಚ್ಯತೆ ಇತಿ ಚೇನ್ನ ಸರ್ವಗುಣತ್ವತಃ ಸರ್ವೇಷಾಮನ್ನಮಯಾದೀನಾಂ ಗುಣತ್ವಾತ್ ಉಪಸರ್ಜನತ್ವಾತ್ ಉಪಲಕ್ಷ್ಯತ್ವಾದಿತಿ ಯಾವತ್ ಹೇಳಿದವರನ್ನು ಹೇಗೆ ತಿಳ್ಕೋಬೇಕು ಅಂದರೆ ಗುಣತ್ವತಃ ಅವೆಲ್ಲ ಕೂಡ ಸೆಕೆಂಡರಿ ಆದ್ದರಿಂದ ಉಪಲಕ್ಷಣೆ ಅವನು ತಿಳ್ಕೊಳ್ಳೇಬೇಕು. ಆದ್ದರಿಂದನೇ ಹೇಳಿದ್ರು ಕೂಡ ಹೇಳಿದಿಲ್ಲ ಎಂಬ ಕಾಣಿಸ್ತದೆ ಹೊರತು ಹೇಳಿದ್ದಾರೆ. ಸರ್ವಗುಣತ್ವತಃ ಸೂತ್ರಗಳಿಗೆ ಯಾವ ಗುಣಗಳಿರಬೇಕು ಅಂತ ಹೇಳಿದ್ದಾರೆ. ಗುಣಗಳೆಲ್ಲ ಇರೋದ್ರಿಂದ ಒಂದರ್ಥ ಕಾಂಪ್ಯಾಕ್ಟ್ ಆಗಿ ಹೇಳೋದಕ್ಕೆ. ಮತ್ತು ಅವೆಲ್ಲ ಅಪ್ರಧಾನ ಎಂಬ ಕಾರಣದಿಂದ ಪ್ರಧಾನವಾದ ಹೇಳಿದ್ರಿಂದ ಅಪ್ರಧಾನವೆಲ್ಲ ಕೂಡ ಗೃಹೀತ ಅಂತ ಇನ್ನೊಂದರ್ಥ. ತದಶಿಷ್ಯಂ ಸಂಜ್ಞಾ ಪ್ರಮಾಣವದಿತ್ಯವತ್ ಅಯಂ ನಿರ್ದೇಶ ಏತಚ್ಚಾಗ್ರೇ ಅಪಿ ಧ್ಯೇಯಂ. ಇದು ಕೂಡ ಮುಂದೆ ಬರತಕ್ಕಂತಹ ಸೂತ್ರದಲ್ಲಿ ತದಶಿಷ್ಯಂ ಸಂಜ್ಞಾ ಪ್ರಮಾಣತ್ವ ಅಂತ ಹೇಳಬೇಕಾದ್ರೆ ಯಾವುದು ಮುಖ್ಯವಾಗಿ ಬಂದಿರುತ್ತೋ ಅದನ್ನು ಹೇಳಿದ ಮೇಲೆ ಉಳಿದೆಲ್ಲವೂ ಕೂಡ ಅದರಿಂದ ಹೇಳಲ್ಪಟ್ಟಂತೆಯೇ ಸರಿ ಅಂತ ಅರ್ಥ. ತರ್ಹಿ ಪ್ರಾಥಮಿಕಾನ್ನಮಯ ಏವ ಇತರೋಪಲಕ್ಷಣತ್ವೇನ ಉಚ್ಯತಾ ವಿಚ್ಯತೋ ಅಪಿ ಸರ್ವಗುಣತ್ವತಃ. ಮತ್ತೊಂದು ಪ್ರಶ್ನೆ ಮಾಡಿದೆ ಬಿಡಲಿಲ್ಲ. ಏನಂತ 5 ಹೇಳಿದ್ರು ಅಂತ ಅರ್ಥ ಅಂತ ಹೇಳಿದರು. ಹಾಗಿದ್ರೆ ಆನಂದಮಯ ಯಾಕೆ ಹೇಳಬೇಕು? ಅನ್ನಮಯನೇ ಹೇಳಿ. ಹಾಗಿದ್ರೆ ಕ್ರಮವಾಗಿದೆಯಲ್ಲ, ಮೊದಲು ಅನ್ನಮಯ ಬಂದಿರೋ ಅದನ್ನೇ ಹೇಳಿ. ಅನ್ನಮಯ ಅಭ್ಯಾಸ ಅಂತ ಹೇಳಿ. ಅಂದರೆ ವೇದವ್ಯಾಸ ದೇವರು ಎಲ್ಲ ಪ್ರಶ್ನೆ ಉತ್ತರ ಬರೆದಿದ್ದಾರೆ ಎಂಬುದು ಒಂದು ಮುಖ್ಯ. ಆಚಾರ್ಯರು ಎಲ್ಲ ಉತ್ತರಗಳು ಸಂಗ್ರಹ ಮಾಡ ಅಣುಭಾಷ್ಯ ಬರೆದರೆ ಇನ್ನೊಂದು ಅರ್ಥ. ಎರಡೇ ದೃಷ್ಟಿಯಿಂದ ಓದಬೇಕಾದ್ರೆ. ತರ್ಹಿ ಪ್ರಾಥಮಿಕ ಅನ್ನಮಯ, ಪ್ರಾಥಮಿಕ ಫಸ್ಟ್ ಬಂದಿರೋದು ಗೊತ್ತಾ. ಇದೆಲ್ಲ ನಮ್ಗೆ ಯಾವಾಗ ಗೊತ್ತಾಗುತ್ತೆ? ಓದಿದ್ರೆ ಪುರುಷತ್ ಓದಿದ್ರೆ. ಇದರ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಗೊತ್ತಾಗೋದೇ ಇಲ್ಲ. ಮೊದಲು ಅನ್ನವ ಸವಾ ಏಷ ಪುರುಷ ಅನ್ನರ ಸಮಯ ಅಂತ ಶುರು ಮಾಡಿಬಿಟ್ಟು ಒಂದೊಂದೇ ಹೇಳೋದು ಶುರು ಮಾಡ್ತಾರೆ. ಸೊ ಪ್ರಾಥಮಿಕ ಫಸ್ಟ್ ರೆಫರೆನ್ಸ್ ಅದಕ್ಕಾದ್ರಿಂದಾಗಿನೇ ಅದನ್ನೇ ಹೇಳ್ಬೋದಾಗಿತ್ತಲ್ಲ. ಸರ್ವಂ ಗುಣಭೂತಂ ಅದು ಕುತ್ರ ಸರ್ವಗುಣತ್ವತಃ ಸರ್ವಂ ಗುಣಭೂತಂ ಅಪ್ರಧಾನಂ ಯಸ್ಯ ತಸ್ಯ ಭಾವಃ ತಸ್ಮಾತ್ ಸರ್ವಾಪೇಕ್ಷೆಯಾಸ್ಯ ಆನಂದಮಯ ಶಬ್ದಸ್ಯ ತತ್ರ ಆನಂದಾದಯೋ ಗುಣಾಃ ಈಶಸ್ಯೈವ ಇತಿ ನಿರ್ಣೀತಾಃ ಇತ್ಯುಪಾಸನಾಪಾದೀಯ ಅನುಭಾಷ್ಯ ಸುಧಯ ಉಕ್ತದಿಶಾ ಮಾಂಗಲಿಕತ್ವೇನ ಪ್ರಾಧಾನ್ಯಾತ್ ಪೂರ್ಣಾನಂದವಾಚಿನಃ ಏವ ಉಕ್ತಿರಿತ್ಯರ್ಥಃ. ಇಲ್ಲಿ ಹೌದು ಅನ್ನಮಯ ಹೇಳ್ಬೋದಾಗಿತ್ತು ಹಾಗೇನೆ. ಅದು ಅತ್ಯಂತ ಪ್ರಧಾನವಾದದ್ದು ಆನಂದ. ಅದಿದ್ದಾಗ ಪರಮಾತ್ಮನಿಗೆ ವಿಶೇಷವಾದಂಥ ಉಪಾಸನಾಪಾದೀಯ ಉಪಾಸನಾ ಪಾದದಲ್ಲಿ ದೇವರನ್ನು ಉಪಾಸನೆ ಮಾಡಬೇಕಾದ್ರೆ ಆನಂದಮಯ ಅನ್ನೋದು ಅತ್ಯಂತ ಮಂಗಲಕರವಾದ ಶಬ್ದ. ಗೊತ್ತಾಯ್ತು, ಆನಂದ ಆಯಿತು ಅನ್ನೋದು ಫೈನಲ್ ರಿಸಲ್ಟ್. ಅದಕ್ಕೋಸ್ಕರ ಅದನ್ನೇ ಅಂದರೆ ಇದಾರಿದ್ದ ಕಾಲಕ್ಕೆ ಇಲ್ಲಿ ಒಂದು ಆಲ್ಫಾಬೆಟಿಕಲ್ ಆರ್ಡರ್ ಕೊಡೋದೆಲ್ಲ ಬೆದಕೆ. ರ್ಯಾಂಕ್ ಅನೌನ್ಸ್ ಮಾಡ್ಬೇಕಾದ್ರೆ ಆಲ್ಫಾಬೆಟಿಕಲ್ಲಿ ಮಾಡೋದಿಲ್ಲ. ಹೇಗೆ ಮಾಡ್ತಾರೆ ಅದನ್ನ? ಫಸ್ಟ್ ಸೆಕೆಂಡ್ ಥರ್ಡ್ ಅಂತ ಮಾಡ್ತಾರೆ ಹೊರತು ಇಲ್ಲಿ ಆಲ್ಫಾಬೆಟಿಕಲ್ ಅಲ್ಲ. ಇಲ್ಲಿ ಪ್ರಾಥಮಿಕತ್ವ ಕೌಂಟ್ ಆಗೋದಿಲ್ಲ. ಯಾವುದು ಪ್ರಧಾನ? ಇಲ್ಲಿ ಆನಂದ ತುಂಬ ಪ್ರಧಾನ. ಅದಕ್ಕೋಸ್ಕರ ಆನಂದಮಯ ಅಂತ ಹೇಳಿದ್ದಾರೆ. ಅನ್ನಮಯಾದಿಗಳು ಅಪ್ರಧಾನವಾದ್ದರಿಂದ ಅದನ್ನು ತಿಳ್ಕೋಬೇಕು ಅಂತ ಅರ್ಥ. ನೋಡಿ, ಪ್ರಾಧಾನ್ಯಾತ್ ಪೂರ್ಣಾನಂದ ಮಾಂಗಲಿಕತ್ವೇನ ಪ್ರಾಧಾನ್ಯಾತ್ ಪೂರ್ಣಾನಂದ ವಾಚನ ಏವ ಉಕ್ತಿ ಇತ್ಯರ್ಥ. ಪೂರ್ಣಾನಂದವನ್ನು ಹೇಳ್ತಕ್ಕಂಥದ್ದು ಆನಂದಮಯ ಶಬ್ದ ಆದ್ದರಿಂದ ಅದನ್ನು ಹೇಳಿದ್ದಾರೆ. ಮುಂದೆ ಹೌದು, ಎಲ್ಲ ಇದೆ ಒಟ್ಟು ಏನಿರಬೇಕು? ಆನಂದ ಅನ್ನೋದು ಎಂಡರ್. ಎಲ್ಲರೂ ಮಾಡೋದು ಯಾತಕ್ಕೋಸ್ಕರ? ಆನಂದದಲ್ಲಿ. ಸೊ ಅದು ಇನ್ನು ಬಂದಿರೋದ್ರಿಂದ ಅದನ್ನೇನು ಮಾಡ್ಬೇಕೀಗ? ಪ್ರಧಾನವಾಗಿ ಹೇಳಬೇಕು. ಅರ್ಥ ಆಯ್ತಾ? ಕುತೋ ಅಶ್ಯ ಮಾಂಗಲಿಕತ್ವ. ಎಲ್ಲ ಪದಾರ್ಥ ತಿನ್ನದೇ ತಿನ್ನೋ ಪದಾರ್ಥಗಳಾದರೂ ಕೂಡ ಪ್ರಧಾನವಾಗಿ ಅನ್ನ ಅಂತ ಹೇಗೆ ಕರಿತೇವೋ ಹಾಗೆ ಆನಂದ ಎಂಬುದು ಅತ್ಯಂತ ಮುಖ್ಯವಾದದ್ದು. ದೇವರ ರೂಪಗಳಲ್ಲಿ ಏನಿಲ್ಲ, ವ್ಯತ್ಯಾಸ ಇಲ್ಲ, ಆದರೆ ವಿಶೇಷ ಇದೆ, ಅದು ಮರಿಬಾರ್ದು. ವಿಶೇಷ ಇರೋದ್ರಿಂದ ಹಾಗೆ ಹೇಳಿದ್ದಾರೆ. ಹೌದು, ಆದರೆ ಆನಂದ ಶಬ್ದ ಒಂದು ಪರ್ವತ ಎಲ್ಲ ಗುಣ ಉಪಲಕ್ಷಣ ಶುದ್ಧಾನಂದೋರು ಸಂವಿತ್ ಅಂತ ಹೇಳಬೇಕಾದ್ರೆ ಏನಂತ ಹೇಳಿದ್ರಲ್ಲಿ? ಆನಂದ ಒಮ್ಮೆ ಸಚ್ಚಿದಾನಂದ ಆತ್ಮೇತಿ ಸಚ್ಚಿದಾನಂದ ಅಂತ ಹೇಳಿದ್ರು. ಅನ್ನ ಬರಲಿಲ್ಲ. ಅದ ಇಲ್ಲ ಅಂತಲ್ಲ, ಅದು ಅಷ್ಟು ಪ್ರಧಾನ ಅಲ್ಲ. ಇವೆರಡು ಕೋಡಿಸಿದಾಗ ಯಾವುದು ಪ್ರಧಾನ? ಎರಡೂ ಇರಬೇಕು. ಪ್ರಧಾನ ಆನಂದಮಯಕ್ಕೆ ಪ್ರಾಧಾನ್ಯ ಇರೋದ್ರಿಂದ ಮತ್ತು ಗುಣಗಳಲ್ಲಿ ಯಾವ ಗುಣ ಮೊದಲು ಹೇಳ್ಬೇಕು? ಯಾವಾಗಲೂ ಒಂದೇ ಒಂದಂ ಸದಾನಂದಂ. ಎಲ್ಲ ಕಡೆ ಹಾಗೇನೆ ಸರ್ವಗುಣತ್ವತಃ
ಕುತೋಷ್ಯ ಮಾಂಗಲಿಕತ್ವ ಮತ್ತೆ ಪ್ರಶ್ನೆ ಮಾಡಿದ. ಭಾರಿ ಮಂಗಲ ಆದ್ರಿಂದ ಮೊದಲು ಹೇಳಿದ್ದಾರೆ ಅಂತ ಕೇಳಿದ್ರೆ ಮಂಗಲ ಅಂತ ಯಾಕೆ ಒಪ್ಪೋದು ಅಂತ ಕೇಳಿದ. ಮತ್ತೆ ಸುಖಮೇವ ಮೇಷ್ಯಾದಿತಿ ಎಷ್ಟು ಸಿಂಪಲ್ ಆಗಿ ಹೇಳ್ತಾರೆ. ಪ್ರತಿಯೊಬ್ಬನು ಕೂಡ ಏನು ಇಷ್ಟಪಡ್ತಾರೆ ಅಂದರೆ ಸುಖವೇ ಆಗಬೇಕು, ದುಃಖ ಆಗಬಾರದು, ಫೈನಲ್ ಅದು. ಎಲ್ಲರಿಗೂ ಎಲ್ಲ ಬೇಕು ಅಂತಿಲ್ಲ. ಸುಖ ಮಾತ್ರ ಎಲ್ಲರಿಗೂ ಬೇಕು, ದುಃಖ ಯಾರಿಗೂ ಬೇಡ. ಎರಡು ಕಾಮನ್ ಫ್ಯಾಕ್ಟರ್. ಎಲ್ಲದನ್ನು ರೆಡ್ಯೂಸ್ ಮಾಡ್ತಾ 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 ಬಂದುಬಿಟ್ರೆ ಕೆಲಸ ಬೇಕು, ಅದಕ್ಕೋಸ್ಕರ ಓದಬೇಕು, ಕೆಲಸದಿಂದ ಸಂಬಳ ಬೇಕು, ಪದಾರ್ಥ ಬೇಕು, ಒಂದೊಂದು ಹೇಳ್ತಾ 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 ಬರ್ತಾರೆ. ಕೊನೆಗೆಲ್ಲ ಯಾತಕ್ಕೆ ಬೇಕು? ಆನಂದಕ್ಕೋಸ್ಕರ. ಅದಕ್ಕೆ ನಿಖಿಲಾಪೇಕ್ಷಿತ ಅಂದರೆ ರ್ಯಾಷನಲ್. ಅದು ರ್ಯಾಷನಲಿ ರಿಕ್ವೈರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಸುಖ. ಆದ್ರಿಂದ ಅದಕ್ಕೆ ಒತ್ತು ಕೊಟ್ಟರು. ಅನ್ನ ಬೇಕು, ಅನ್ನ ಕೂಡ ಯಾತಕ್ಕೆ? ಆನಂದವಾಗಲಿಕ್ಕೆ. ಕೊನೆಗೆ ಆನಂದದಲ್ಲಿ ಎಂಡಾಗಬೇಕಾದ್ರಿಂದ ಇದು ಕಾರಣ. ಅದು ಕಾರ್ಯ. ಕಾರಣ ಕಾರ್ಯ ರೂಪಗಳಲ್ಲಿ ಯಾವ ರೂಪ ಶ್ರೇಷ್ಠ? ಅದು ಕಾರ್ಯ ರಿಸಲ್ಟ್. ಅದು ರಿಸಲ್ಟ್ ಆದ್ರಿಂದ ನಾವು ತುಂಬ ಮುಖ್ಯ. ಸುಖಮೇವ ಮೇಷ್ಯಾದಿತಿ ನಿಖಿಲಾಪೇಕ್ಷಿತತ್ವೇನ. ನಿಖಿಲಾಪೇಕ್ಷಿತ ಅಂಬೋದಕ್ಕೆ ಎರಡು ಅರ್ಥ. ನಿಖಿಲೈಹಿ ಪ್ರತಿಯೊಬ್ಬ ಪ್ರಾಣಿ ಜಾತ. ಒಂದು ಇರುವೆಗಿರುವ ಪದಾರ್ಥ ತಗೊಂಡ್ರು ಕೂಡ ಒಂದು ಕಡೆ ಇಲ್ಲಿ ಫಾರಿಡಾಲ್ ಇಟ್ಟು ಒಂದು ಕಡೆ ಸಕ್ಕರೆ ಇಟ್ಟು ಯಾವ ಕಡೆ ಹೋಗುತ್ತದ? ಫಾರಿಡಾಲ್ ಕಡೆ ಹೋಗೋದಿಲ್ಲ. ಮನುಷ್ಯ ತಗೊಂಡು ಅದು ಇರುವೆ ತಗೊಳ್ಳೋದಿಲ್ಲ. ಮತ್ತು ಅದು ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ ಪ್ರಾಣಿಗಳೆಲ್ಲ. ಮನುಷ್ಯ ಒಂದೇ ಆ ರೀತಿ ಮಾಡೋದು. ಎರಡನೇದಾಗಿ ಇವತ್ತು ಯಾವ ಪಶು ಪಕ್ಷಿ ಏನೇ ಆಗಿರಲಿ, ಏನು ಗಿಡಗಳು ಕೂಡ ಏನು ಮಾಡುತ್ತಂತೆ? ಸೂಕ್ಷ್ಮ ನೀರು ಹಾಕ್ಲಿಕ್ಕೆ ಹೋದ ಕಾಲಕ್ಕೆ ಸ್ವಲ್ಪ ವಿಕಾಸಗೊಳ್ಳುತ್ತಂತೆ. ಕೊಡ್ಲಿ ತಗೊಂಡು ಹೋದಾಗ ಮುದುಕೊಂಡ್ಬಿಡುತ್ತಂತ, ದುಃಖ ಆಗುತ್ತಂತ. ಅಷ್ಟರ ಮಟ್ಟಿಗೆ ಏನಿದೆ ಮನುಷ್ಯನಿಗೆ ಪ್ರಾಣಿ ಜಾತ ಅಂದ್ರೇನು? ಬರೀ ಮನುಷ್ಯರಷ್ಟೇ ಅಲ್ಲ, ಎನಿ ಸೆಂಟಿಯೆಂಟ್ ಬೀಯಿಂಗ್, ಎನಿ ಆನಿಮೇಟ್ ಥಿಂಗ್ ಏನು ಎಕ್ಸ್ಪೆಕ್ಟ್ ಮಾಡುತ್ತೆ? ಆನಂದನ. ಮತ್ತೆ ಇನ್ನೊಂದು, ಇವತ್ತು ಅನ್ನ ಎಲ್ಲ ಕಾಲಕ್ಕೂ ಬೇಡ ನಮಗೆ, ಆನಂದ ಎಲ್ಲ ಕಾಲಕ್ಕೂ ಬೇಕು. ಅರ್ಥ ಆಯ್ತಾ? ಈಗ ಹಸಿವಾದಾಗ ಬೇಕು ಅಷ್ಟೇ ಹೊರತು ಎಲ್ಲ ಕಾಲಕ್ಕೂ ಬೇಕಾಗಿಲ್ಲ. ಮತ್ತೆ ಏಕಾದಶಿ ಅನ್ನ ಯಾಕೆ ಬಿಡಬೇಕು? ಅನ್ನ ಇಲ್ದರೂ ಸುಖ ಬರುತ್ತೆ ಅಂತ ತೋರಿಸೋದಕ್ಕೋಸ್ಕರ. ಗೊತ್ತಾಯ್ತು? ಅನ್ನ ಇಲ್ಲದೆ ಸುಖವಾಗಿರ್ತಾರಿಲ್ಲ, ಅವತ್ತು ಮಾಡಿದ್ರೆ ತೃಪ್ತಿ ಜಾಸ್ತಿ ಇರುತ್ತೆ. ಆಕ್ಚುಲಿ ಅದು ವಿತೌಟ್ ಅನ್ನ ಇಸ್ ವೆರಿ ಹ್ಯಾಪಿ. ಅನ್ನ ಹ್ಯಾಪಿನೆಸ್ಗೆ ಕಾರಣ ಆದ್ರೆ ಅನ್ನ ಒಂದೇ ಕಾರಣ ಅಲ್ಲ, ಬಿಟ್ಟು ಇರ್ಲಕ್ಕೆ ಬರುತ್ತೆ ಅಂತ ತೋರಿಸಿದ್ರಿಂದ ಮಹತ್ವ ಬಂತು. ಆನಂದನ ಬಿಟ್ಟಿರ್ಲಕ್ಕಾಗೋದಿಲ್ಲ. ಏಕಾದಶಿ ಉಪವಾಸ ಮಾಡೋದು ಕೂಡ ಯಾತಕ್ಕೋಸ್ಕರ? ಇವತ್ತು ಅಲ್ಲೇ ಬಿಡಿ, ಇವತ್ತು ಏಕಾದಶಿ ಬಿಟ್ಬಿಡಿ. ಹಂಗಷ್ಟು ಸೈಕಲ್ ಮಾಡ್ತಾರೆ ಯಾತಕ್ಕೋಸ್ಕರ? ತಮ್ಮ ಡಿಮ್ಯಾಂಡ್ ಇದಾಗಲಿ, ಡಿಮ್ಯಾಂಡ್ ಅಲ್ಲಿ ಆನಂದ ಬಂತು ಮತ್ತೆ ಅವನಿಗೆ. ಸೊ ಈ ಪ್ರತಿಯೊಂದು ಅರ್ಥದಲ್ಲೂ ಕೂಡ ಆನಂದ ಎಂಡ್. ಡಾಕ್ಟರ್ ಹೇಳ್ತಾರೆ ಏನೋ ತಿನ್ಬೇಡ ಅಂತ ಹೇಳ್ತಾರೆ, 4 ದಿವಸ ಏನು ತಿನ್ಬೇಡ. ಅದು ಕೂಡ ಯಾತಕ್ಕೋಸ್ಕರ? ಮತ್ತೆ ರೋಗವಾಸಿಯಾಗಿ ಆನಂದ ಬರ್ಲಿಕ್ಕೆ ಮತ್ತೆ. ಸೊ ಎನಿಥಿಂಗ್ ನೀವು ಅಪ್ಲೈ ಮಾಡ್ತಾ ಹೋದ್ರೆ ಆನಂದ. ಮುಳುಚಿಟ್ಟಿದೆ, ಕಿತ್ತಬೇಕು, ಕಿತ್ತಿದ ತಕ್ಷಣ ಏನಾಯ್ತು ಅವನಿಗೆ? ಆನಂದ ಆಯ್ತು. ಮತ್ತೆ ಅನಿಷ್ಟ ನೃತ್ಯ ಕೂಡ ಯಾವುದರಲ್ಲಿ ಎಂಡ್ ಆಗಬೇಕು? ಆನಂದದಲ್ಲೇ ಎಂಡ್ ಆಗಬೇಕು. ಅದಕ್ಕೆ ಸರ್ವ ಪ್ರಾಧಾನ್ಯ ಪರಮ ಮಾಂಗಲಿಕ ಅಂತ ಹೇಳೋದಕ್ಕೆ ಕಾರಣ. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ನಮಗೆ ಇವತ್ತೇನು ಬೇಕು ಅಂತ ಗೊತ್ತಿಲ್ಲದೆ ಏನೋ ಹುಡ್ಕೊಂಡು ಹೊರಟಿದ್ದೇವೆ. ಆನಂದ ಬೇಕು ಅಂತ ಗೊತ್ತಾದ್ರೆ, ಆನಂದ ಸಿಗೋದಾದ್ರೆ ಡೈರೆಕ್ಟಾಗಿ ಆನಂದ ಬೋರ್ಡ್ ಯಾವುದಕ್ಕೂ ಇಲ್ಲ. ಆನಂದವೋ ನಂದನೋ ದೇವರಿಗಿದೆ, ಆನಂದ ತೀರ್ಥ ಆಚಾರ್ಯ ಶಾಸ್ತ್ರಕ್ಕಿದೆ. ಈ ಲೌಕಿಕ ಯಾವುದಕ್ಕೂ ಆನಂದ ತೀರ್ಥ ಅಂತ ಕರೆದಿಲ್ಲ. ಯಾಕೆ? ಅದು ಕೆಲಸ ಕೊಡಿಸ್ಬೋದು, ಅನ್ನ ಕೊಡಿಸ್ಬೋದೇ ಹೊರತು ಆನಂದ ಕೊಡಿಸೋ ಶಕ್ತಿ ಇಲ್ಲ. ಗೊತ್ತಾಯ್ತಾ? ಆನಂದ ಅನ್ನೋದೇನದು ಪಾರಲೌಕಿಕವಾದಂತಹ ಶಾಸ್ತ್ರಕ್ಕೆ ಮಾತ್ರ ಇರೋದ್ರಿಂದ ಅದೇ ಆನಂದ. ಇಲ್ಲಿ ಕೆಲಸ ಸಿಕ್ಕದೆ ಅಲ್ಲ, ಚಂದ ದುಡ್ಡು ಬಂತು. ಯಾತ ದುಡ್ಡಿಂದ ಏನಾಯ್ತು ಅವರಿಗೆ? ಪದಾರ್ಥ ತಂದ್ರು, ಅದರಿಂದ ತಿಂದ್ರು, ಅದರಿಂದ ಏನಾಯ್ತು? ಲಕ್ಸುರಿ ಏನಾದ್ರು ತಂದ್ರು. ಅದು ಕೂಡ ಯಾತಕ್ಕೆ? ಸೋಫಾದಲ್ಲಿ ಕೂತ್ಕೊಂಡು ಆನಂದ ಕೂತ್ಕೊಂಡ. ಮತ್ತೆ ಅಲ್ಲಿ ಕೂಡ ಏನಾಗಬೇಕು? ಸ್ವಲ್ಪ ಆ ಕಡೆ ಕಾಲಿಗೆ ಸೋಪು ಒದ್ದಾಡಿದ ತಕ್ಷಣ ಚೆನ್ನಾಗಿಲ್ಲ ಬೇಡ ಅಂತ ಹೇಳ್ತಾ ರಿಸಲ್ಟ್ ಕೊನೆ ರೆಡ್ಯೂಸ್ ಮಾಡ್ತಾ ಹೋಗ್ಬೇಕು. ಒಂದೊಂದೇ ಅವಾಗ ಏನಾಗತ್ತಾಗ? ಇವತ್ತು ಸಾಮೂಹಿಕ ಭಿಕ್ಷೆ ಕರೆದಿದ್ದೀರಿ, ಯಾರೋ ಒಬ್ಬ ಶಿಷ್ಯ ಬರಲಿಲ್ಲ, ಪೂಜೆ ನಿಲ್ಲೋದಿಲ್ಲ. ಯಾರು ಇನ್ಯಾರಿಗೆ ಅಷ್ಟು ಬರಲಿಲ್ಲ, ನಿಲ್ಲೋದಿಲ್ಲ. ಸಾಮೂಹ್ಯ ಬರಲಿಲ್ಲ, ಏನಾಯ್ತಾಗ? ಎಂತ ಊಟ ಆಯ್ತು ಅವ್ರು ಭಿಕ್ಷೆ ಆಗಲೇ ಇಲ್ಲ. ಸೊ ಅತ್ಯಂತ ಪ್ರಧಾನ ರೆಡ್ಯೂಸ್ ಮಾಡ್ತಾ ಹೋಗ್ಬೇಕು. ಯಾರು ಬಂದ ಇಂಡಿಸ್ಪೆನ್ಸಿಬಲ್ ಅಂತ ಹೇಳೋದಿಲ್ಲ, ಆಗಲೇಬೇಕು. ಇದು ಪರೀಕ್ಷೆ ಆಗಲಿ, ಎಕ್ಸಾಮ್ಲಿ ಕಾರಲ್ಲಿ ಹೋಗಲಿಲ್ಲ, ಸ್ಕೂಟ್ರಲ್ಲಿ ಹೋಗಲಿಲ್ಲ, ನಡ್ಕೊಂಡು ಓಡ್ಕೊತಾ ಹೋದ, ಬರದ ಪಾಸ್ ಆಗಿಬಿಟ್ಟ. ಆದರೆ ಕಾರಲ್ಲಿ ಹೋದ ಬರೋದು ಪಾಸ್ ಆದ. ಕಾರಲ್ಲಿ ಹೋಗಿದ್ದು ಅಂಬದು ಏನದು? ಅನ್ಯಥಾ ಸಿದ್ಧ. ಹೋಗ್ಬೋದು, ಹೋಗದೇನೂ ಇರ್ಬೋದು ಅದರಲ್ಲಿ. ಆದರೆ ಓದೋದು ಮಾತ್ರ ಅದು ಅನನ್ಯಥಾ ಸಿದ್ಧ ಇರಲೇಬೇಕು. ಆ ರೀತಿ ರೆಡ್ಯೂಸ್ ಮಾಡಿದಾಗ ಇವತ್ತು ಯಾವ್ದು ಮನೆಯಿಂದ ಸುಖವಾಗಿದ್ದಾರಿಲ್ಲ ಇಲ್ಲೋ? ಮನೆ ಇಲ್ಲದೇ ಸುಖವಾಗಿರೋರು ಇರ್ತಾರೆ, ದುಡ್ಡಿಲ್ಲದೆ ಸುಖವಾಗಿರೋರು ಇರ್ತಾರೆ. ಗೊತ್ತಾಯ್ತಾ? ಎಷ್ಟೋ ಕೆಲಸ ಇಲ್ಲದೆ ಸುಖವಾಗಿರೋರು ಇರ್ತಾರೆ. ಆದರೆ ಆನಂದ ಮಾತ್ರ ಇಲ್ಲದೆ ಇದ್ರೆ ಅವ್ರು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೂಯಿಸೈಡ್ ಯಾಕೆ ಮಾಡ್ಕೊತಾನೆ ಅವನು? ಎಷ್ಟೋ ಸಲ ಅವ್ನಿಗೇನು ಭಾರಿ ಶ್ರೀಮಂತ ಸೂಯಿಸೈಡ್ ಮಾಡ್ಕೋತಾರೆ, ಭಾರಿ ಶ್ರೀಮಂತ. ಯಾತಕ್ಕೆ? ಅವ್ನಿಗೆ ಸಾಲ ಕೂಡ ಮಾಡಿಲ್ಲ, ಏನು ಮಾಡಿಲ್ಲ, ಸಾಲಗೇನು ಏನಿಲ್ಲ, ಸಾಲ ಬಾಧೆಯಿಂದ ಸತ್ತಿಲ್ಲ ಅವನು. ಸಿಕ್ಕಾಪಟ್ಟೆ ತಿಂತು ಯಾತು ಪರ್ಪಸ್ಲಾದ ಸತ್ತೋಗ್ಬಿಡ್ತಾನೆ ಕೊನೆಗೆ. ಅದು ಆನಂದದ ಗುರಿ ಅವನಿಗೆ ತಲುಪಿಲ್ಲ, ಆದ್ದರಿಂದ ಡೆಸ್ಪರೇಟ್ ಆಗಿಬಿಡ್ತಾನೆ.
ಅವ್ರು ಎಷ್ಟೋ ಸಲ ಹೇಳ್ತಾನೆ ಐ ಡೋಂಟ್ ನೋ ದಿ ರೀಸನ್ ಅಂತ ಹೇಳ್ತಾನೆ. ಅವ್ನಿಗೆ ಏನು ಗೊತ್ತಾಗಿಲ್ಲ, ಆನಂದದ ಬಗ್ಗೆ ಕಾನ್ಸೆಪ್ಟ್ ಬಂದಿಲ್ಲ. ಅವನ ಮನಸ್ಸಲ್ಲಿ ಹೇಳಕ್ ಬರ್ತಾ ಇಲ್ಲ ಅವನಿಗೆ. ಕೆಲವು ರೋಗ ಇದ್ದವರಿಗೆ ಹೇಗೆ ಮುಚ್ಚೆ ಬಂದಿದೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಹಾಗೆ ಮುಚ್ಚೆ ಬಂದು ಹೇಳಕ್ ಬಂದ್ರೆ ಏನರ್ಥ, ಮುಚ್ಚೆ ಬಂದಿಲ್ಲ ಅಂತ ಅರ್ಥ ಆಗುತ್ತೆ. ಅವ್ರಿಗೆ ಅನುಭವಿಸ್ತಾ ಇದ್ರು ಕೂಡ ಹೇಳಕ್ ಬರ್ತಾ ಇಲ್ಲ ಅವನಿಗೆ. ನಮ್ಗೆಲ್ಲರಿಗೂ ಕೂಡ ಆನಂದ ಬೇಕು ಅಂತ ಅನಿಸಿದ್ರು ಕೂಡ ನಾವು ಅದು ಅನಲೈಸ್ ಮಾಡ್ಕೊಂಡಿಲ್ಲ. ಅದನ್ನು ಅನಲೈಸ್ ಮಾಡ್ಕೊಳ್ಳೋಕ್ಕೂ ಶಾಸ್ತ್ರ ಓದಬೇಕು. ನಮಗೇನಪ್ಪ ಬೇಕು, ದುರ್ಯೋಧನೆಗೆ ಅರ್ಥ ಆಗಲಿಲ್ಲ ಅದು. ಪಾಂಡು ನಾನು ಜೂದಾಡಿ ಕಿತ್ಕೋತೀನಿ ಅಂತ ಹೇಳಿದ. ಯಾತಕ್ಕೆ, ದುಡ್ಡು ರಾಜ್ಯ ಬೇಕು. ರಾಜ್ಯ ಯಾತಕ್ಕೆ ಬೇಕು ನಿನಗೀಗ, ಸುಖವಾಗಿದೆಯಲ್ಲ, ಬೇಗ ಏನು ಕಡಿಮೆ ಆಗಿಲ್ಲ ಕೊಡ್ತೀನಿ ಅಂತ. ನನಗೆ ಕೊಟ್ಟರೆ ಉಪಯೋಗ ಇಲ್ಲ, ಪಾಂಡವರಿಗಿದೆಯಲ್ಲ ಅದು ನನಗೆ ಬೇಕಷ್ಟೇ. ಅದನ್ನು ಏನು ತಿಳ್ಕೊಂಡು ಆನಂದನ, ಇನ್ನೊಬ್ರಿಗೂ ನಮಗೆ ಬಂದರೆ ಆನಂದ ಅಂತ ತಿಳ್ಕೊಂಡ್ಬಿಟ್ಟ. ಅರ್ಥ ಆಯ್ತಾ ಈಗ? ಅದೇ ಹಾಗೆ ಔಷಧಿ ಇನ್ನೊಬ್ರಿಗೆ ನಾವು ತಗೊಂಡ್ರೆ ಆನಂದ ಅಂತ ಅರ್ಥನ? ಅಲ್ಲೇ ಕಂಪೇರ್ ಮಾಡ್ಕೊಳ್ಳೋದಿಲ್ಲ. ಹಾಗಿದ್ರೆ ಅವರಿಗೆ ಔಷಧಿ, ನಾವು ಔಷಧಿ ತಗೋಬೇಕಾಗಿದ್ರೆ ಏನೋ ಜ್ಯೂಸ ಎಷ್ಟೊಂದು ತಗೋತಾರೆ, ನಾನು 20 ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ ಏನರ್ಥ? ಏನಂತೀನೋ ಅದಕ್ಕೆ ಬೇಕಾಗಿಲ್ಲ ಅಂತ ಹೇಳ್ತೇವೆ, ಬುದ್ಧಿ ಇಲ್ಲ ಅಂತ ಕರೀತಾರೆ. ಅರ್ಥ ಆಯ್ತಾ? ಅದೇ ರೀತಿನೇ ಆನಂದ, ದುರ್ಯೋಧನ ಕಾನ್ಸೆಪ್ಟ್ ಆ ರೀತಿ ಇತ್ತು. ತನಗೆ ಬೇಕಾದ ನನಗೆ ಬೇಕಾದಿಲ್ಲ ಅಂತ ಅಲ್ಲೇ ಅಲ್ಲ ಅನ್ನೋ ಹೇಳ್ತಾನೆ. ಆದ್ರೆ ಪಾಂಡವರಿಗೆ ಇದೆಲ್ಲ ಅದು ಸಂಕಟ ಆಗತ್ತೆ. ಇದಕ್ಕೇನು ಹೇಳ್ಬೇಕು, ಇದಕ್ಕೆಲ್ಲ ಇದು ಶುದ್ಧ ದುಷ್ಟತನ ಅಂತ ಅದಕ್ಕೆ ಕರೆಯೋದು. ನನಗೆ ಬೇಕು ಅಂದ್ರೂ ಕೊಡ್ಬೋದು, ಇನ್ನೊಬ್ರು ಚಿಂತ ಎಲ್ಲ ಸಂಕಟ ಪಟ್ಟರೆ ಏನು ಮಾಡ್ಬೇಕು ಅದಕ್ಕೆ? ಅದು ನೆಗೆಟಿವ್ ಥಿಂಕಿಂಗ್ ಎಂದು ಬರೋದು. ನೆಗೆಟಿವ್ ಒಂದು, ಡಿಸ್ಟ್ರಕ್ಟಿವ್ ಒಂದು ಅಲ್ಲ. ಮತ್ತೆ ಆನಂದ ನೋಡ್ದ, ಮತ್ತೆ ಹೋಗ್ಲಪ್ಪ ನಿಮ್ಮ ಪ್ರಕಾರ ಕೂಡ ಏನು ಹೇಳ್ಬೋದು, ನೀವು ಶಾಸ್ತ್ರ ಓದ್ಕೊಂಡು ಆನಂದವಾಗಿದ್ದೀರಿ, ನಾವು ಇಂಜಿನಿಯರ್ ಆನಂದವಾಗಿದ್ದೀನಿ ಅಂತ ಹೇಳ್ಬೋದಲ್ಲ. ಅವನ್ನೇ ಕೇಳಿ ಆನಂದವಾಗಿದ್ದಾರೆ ಕೇಳಿ ಗೊತ್ತಾಗುತ್ತೆ. ಆನಂದ ಎಲ್ಲಿ ಅದು? ಇದು ಆನಂದ. ಬಟ್ ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಅದು ಬೆಟರ್. ಸ್ಟಿಲ್ ಎಂಡ್ ಅಲ್ಟಿಮೇಟ್ ಅಲ್ಲ. ಸಮಥಿಂಗ್ ಇನ್ ಮಿಸ್ಸಿಂಗ್, ಹಾಗೆ ಮಿಸ್ಸಿಂಗ್ ಇದೆ. ಉದಾಹರಣೆಗೆ ಫಸ್ಟ್ ಕ್ಲಾಸ್ ಬಂದವನಿಗೆ ಆನಂದ, ಥರ್ಡ್ ಕ್ಲಾಸ್ ಬಂದವನು ಆನಂದ. ಆದರೆ ಇಬ್ಬರ ಆನಂದಲ್ಲಿ ಏನಿದೆ ಡಿಫರೆನ್ಸ್. ಆದ್ದರಿಂದ ಅಲ್ಟಿಮೇಟ್ ಆನಂದ 100% ಫಸ್ಟ್ ರ್ಯಾಂಕ್. ಇನ್ನೇನು ಕೊರತೆ ಹೆಸರು ಕೂಡ ಇಲ್ಲ. ಅರ್ಥ ಆಯ್ತಾ? ಯಾವುದೂ ಇಲ್ಲ. ಇಲ್ಲರೂ ಒಂದು ಕಡಿಮೆ ಆಗಿದೆ ಅಂತ ಆನಂದ ಇರೋ, ನ್ಯೂನತೆ ಬರೋದು, ನ್ಯೂನತೆ ಇಲ್ಲೇ ಇಲ್ಲ. ಅಂಥ ಆನಂದ ಸಿಗ್ಬೇಕಾದ್ರೆ ಯಾವುದರಿಂದ? ಅದು ಆಧ್ಯಾತ್ಮಿಕ ಆನಂದ ಒಂದೇ ಹೊರತು ಈ ಆನಂದ ಅಲ್ಲ. ಸರ್ವಾನ್ ಪ್ರತಿ ಗುಣತ್ವಾತ್ ಅನುಗುಣತ್ವಾತ್ ನಿರುಪಾಧಿಕ ಇಷ್ಟತ್ವಾತ್ ತದ್ವಾಚ್ಯ ಸುಖಸ್ಯ ಇತ್ಯರ್ಥ. ಆನಂದ ಅನ್ನೋದು ನಿಖಿಲಾಪೇಕ್ಷಿತತ್ವೇನ, ಸರ್ವರಿಗೂ ಸರ್ವಕಾಲಕ್ಕೂ ಮತ್ತು ಸರ್ವ ರೀತಿಯಲ್ಲೂ ಕೂಡ ಅಪೇಕ್ಷಿತವಾದ ಒಂದು ಪದಾರ್ಥ ಅಂದ್ರೆ ಆನಂದ. ಅದಕ್ಕೋಸ್ಕರ ಅದನ್ನು ಒತ್ತಿ ಹೇಳ್ತಾರೆ. ಅನ್ನಾದಿಗಳು ಬೇಕಾದರೂ 24 ತಾಸು ಬೇಕಾಗಿಲ್ಲ, ನೀರು ಕೂಡ 24 hours ಬೇಕಿಲ್ಲ. ಗೊತ್ತಾಯ್ತು? ಯಾವುದು 24 hours ಬೇಕಿಲ್ಲ. ಅದು ಆನಂದ ಮಾತ್ರ. ಮಲಗಿದಾಗಲೂ ಕೂಡ ಕೊನೆಗೆ ಏನಂತ ಹೇಳ್ತಾನೆ, ಎದ್ಮೇಲೆ ಅವನು ಸುಖವಾಗಿ ಮಲಗಿದ್ದೆ ಅಂತ ಹೇಳ್ತಾನೆ. ಅಲ್ಲೂ ಕೂಡ ಆನಂದದಲ್ಲೇ ಎಂಡಾಗಿರೋದು. ಸರ್ವಾನ್ ಪ್ರತಿ ಹೌದು, ಮನಾಗಪಿ ಮಾಭೂತ್ ಸುಖಮೇವ ಈಗಲೂ ಸುಖಮೇವ ಮೇಚ್ಯ ದುಃಖಂ ಮನಾಗಪಿ ನಾವು ಸ್ವಲ್ಪ ಕೂಡ ಆಗಬಾರದು. ಗುಣತ್ವಾತ್ ಅನುಗುಣತ್ವಾತ್ ನಿರುಪಾಧಿಕ ಇಷ್ಟತ್ವಾತ್. ನೋಡಿ, ಒಂದು ಸರ್ವಾನ್ಪತಿ ಗುಣತ್ವಾತ್, ಪ್ರತಿ ಎಲ್ಲರಿಗೂ ಗುಣ, ಎಲ್ಲ ಕಾಲಕ್ಕೂ ಗುಣ. ಅನುಗುಣತ್ವಾತ್, ಅನುಗುಣದ ಕಾಮನ್ ಫ್ಯಾಕ್ಟರ್ ಆಗಿರೋದ್ರಿಂದ ಅನುಗುಣ. ನಿರುಪಾಧಿಕ ಇಷ್ಟತ್ವಾತ್, ಉಳಿದೆಲ್ಲ ಆನಂದಕ್ಕೆ ಲಿಂಕ್ ಕೊಡುತ್ತೆ ಅಂತ ಇಷ್ಟ. ಆನಂದ ಎಂಬುದು ತನ್ನಷ್ಟಕ್ಕೆ ಇಷ್ಟ. ಅರ್ಥ ಆಯ್ತಾ? ಉಳಿದೆಲ್ಲ ಆನಂದಲ್ಲಿ ಎಂಡಾಗತ್ತೆ ಅಂತ ಇಷ್ಟ, ಆನಂದ ಮಾತ್ರ ಡೈರೆಕ್ಟ್ಲಿ ಇಷ್ಟ. ಅದರಿಂದ ಲಿಂಕ್ ಬೇಡ, ಅದಕ್ಕೆ ಡೈರೆಕ್ಟ್ ಆಗಿದೆ. ಸರ್ವಾನ್ಪತಿ ಇಷ್ಟತ್ವ ಯದ್ವಾ ಸರ್ವಗುಣತ್ವಾತ್ ಬ್ರಹ್ಮಾನಂದಶ್ಯಾಪಿ ತಾದೃಶ ಆನಂದಪ್ರದ ಉಪಾಸನಾ ವಿಷಯತ್ವೇನ ಸರ್ವಾನ್ಪತಿ ಇಷ್ಟತ್ವಾತ್. ದೇವರಲ್ಲಿ ಎಲ್ಲಾ ಗುಣಗಳು ಇದೆ, ಆನಂದನೂ ಇದೆ. ಆಗ ಆನಂದ ಬೇಕಾದವನು ಬ್ರಹ್ಮಾನಂದವನ್ನ ಉಪಾಸನೆ ಮಾಡಿದರೆ ಆನಂದ ಬರೋದ್ರಿಂದ, ಬ್ರಹ್ಮಾನಂದ ಉಪಾಸನೆ ಆನಂದ ಬರೋದ್ರಿಂದ ದೇವರನ್ನು ಏನಂತ ಉಪಾಸನೆ ಮಾಡಬೇಕು? ಆನಂದ ಪೂರ್ಣ ಅಂತ ಉಪಾಸನೆ. ಅದು ದ್ವಾದಶ ಸ್ತೋತ್ರ ಸ್ಪಷ್ಟ ಅರ್ಥ ಆಗುತ್ತೆ. ಒಂದೇ ಒಂದಂ ಸದಾನಂದಂ. ಮತ್ತೆ ಯಾಕೆ ನಿರಂಜನಂ, ಆಮೇಲೆ ಸದಾನಂದಂ ಅಂದ್ರೆ ಸರ್ವಗುಣ ಪೂರ್ಣಂ ಅಂತ ಅರ್ಥ. ನಿರಂಜನಂ ಅಂದ್ರೆ ಸರ್ವದೋಷ ದೂರಂ ಅಂತ. ಅದರಲ್ಲೂ ಕೂಡ ಮೊದಲು ಯಾವ್ದು ಹೇಳಿದ್ರು? ಗುಣ. ಅದರಲ್ಲೂ ಕೂಡ ಆನಂದ. ದೋಷಕ್ಕೆ ಇಲ್ಲ ಅಂಬೋದಕ್ಕಿಂತ ಗುಣ ಇರೋದು ಮುಖ್ಯ, ಗುಣದಲ್ಲ ಆನಂದ ಇರೋದು ಮುಖ್ಯ. ಆನಂದ ಡೈರೆಕ್ಟ್ ಲಿಂಕ್ ಕೊಡೋದು ಯಾವುದು? ಜ್ಞಾನ. ಅದಕ್ಕೆ ಜ್ಞಾನ ಆನಂದ ಅಂತ ಕರೆಯೋದು. ಜ್ಞಾನ ಆನಂದ, ಜ್ಞಾನ ಆನಂದ, ಆನಂದ ಅಲ್ಟಿಮೇಟ್. ಅದಕ್ಕೆ ಡೈರೆಕ್ಟ್ ಲಿಂಕ್ ಜ್ಞಾನದಿಂದ. ಇವ್ರು ಏನೇನೋ ಮಾಡ್ತಾನೆ, ಎಲ್ಲ ಯಾವುದಕ್ಕೆ ಲಿಂಕ್ ಕೊಡ್ಬೇಕದು? ಜ್ಞಾನಕ್ಕೆ. ಜ್ಞಾನ ಆನಂದಕ್ಕೆ ಲಿಂಕ್ ಕೊಡಬೇಕು. ಅರ್ಥ ಆಯ್ತಾ? ವಿದ್ಯಾರ್ಥಿ ಏನೇ ಮಾಡಿದ್ರು ಓದ್ಲಿಕ್ಕೆ, ಓದಿದ್ಮೇಲೆ ಅದು ಪಾಸಾಗಿ ಸುಖವಾಗಿರಲಿ. ಓದ್ಲಿಕ್ಕೆ ಅನ್ನೋದು ಹೇಗೆ ವಿದ್ಯಾರ್ಥಿಗೆ ಇದಾಗುತ್ತೋ, ಜ್ಞಾನ ಅನ್ನೋ ಪದ ಭಾರಿ ದೊಡ್ಡದು. ವಿದ್ಯಾರ್ಥಿ ಎಂಬ ಹೆಸರು ಸ್ಪಷ್ಟ ಬಂದಿರೋ ಹಾಗೆ ಧನಾರ್ಥಿ, ಗೃಹಾರ್ಥಿ ಇತ್ಯಾದಿಗಳು ಸ್ಪೆಷಲ್ ಆಗಿ ಬರೋದಿಲ್ಲ. ಯಾಕೆ ವಿದ್ಯಾರ್ಥಿ ಎಂಬುದಕ್ಕೆ ಸ್ಪೆಷಲ್ ಮೀನಿಂಗ್ ಇದೆ.
ಅದು ಭಾರಿ ಅಪ್ರಿಸಿಯೇಷನ್. ವಿದ್ಯಾರ್ಥಿ ಕನ್ಸೆಷನ್ ಇದೆ, ಧನಾರ್ಥಿಗೆ ಪೆನಾಲ್ಟಿ ಇದೆ. ಕನ್ಸೆಷನ್ ಇಲ್ಲ, ಏನಿದೆ ಅವನಿಗೆ ಪೆನಾಲ್ಟಿ. ಧನ ಇರೋದ್ರಿಂದಾನೇ ಕೊಡು ಅಂತ ಕೇಳ್ತಾರೆ, ವಿದ್ಯೆ ಕೇಳೋದಿಲ್ಲ. ಸೊ ವಿದ್ಯಾನ ಎಲ್ಲದನ್ನು ಒಂದು ಗುಂಪು ಮಾಡಿದರೆ ವಿದ್ಯೆ ಬಂದನೇ ಒಂದು ಗುಂಪು ಮಾಡ್ತಾರೆ. ಅದಕ್ಕೆ ಪ್ರಾಮಿನೆನ್ಸ್ ಕೊಡಬೇಕು ಅಂತೇಳಿ. ಅದು ಕೊಡದೆ ಹೋದರೆ ಆನಂದ ಇಲ್ಲೇ ಇಲ್ಲ. ಏನಾದರೇನೋ ಜ್ಞಾನವಿಲ್ಲದೆ ಮೋಕ್ಷ ಇಲ್ಲ. ಈಗ ವಿಥೌಟ್ ಆನಂದ ನಿಜವಾದ ಆನಂದ, ವಿಥೌಟ್ ಜ್ಞಾನ ನಿಜವಾದ ಆನಂದ ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜ್ಞಾನಕ್ಕೆ ಎರಡು ಶಕ್ತಿ ಇದೆ. ಒಂದು ಶಕ್ತಿ ಕೆಲಸ ಕೊಡಿಸಿ ಆನಂದ ಕೊಡುತ್ತೆ, ಇನ್ನೊಂದು ಶಕ್ತಿ ವಿಷಯ ತಿಳಿದಿದ್ದಕ್ಕೆ ಆನಂದ ಕೊಡುತ್ತೆ. ಎರಡೆರಡು ಅರ್ಥ ಆಯ್ತಾ? ಈಗ ಜ್ಞಾನ ಇಟ್ ಸೆಲ್ಫ್ ಈಸ್ ಆನಂದ, ಜೊತೆಗೆ ಇಟ್ ಲೀಡ್ಸ್ ಟು ಆನಂದ. ಇವತ್ತು ಎರಡು ಕೆಲಸ ಮಾಡ್ತಾ ಇದೆ. ಅಂದ್ರೆ ಆಯ್ತು, ಬಟ್ ಲೌಕಿಕ ಜ್ಞಾನ ಏನ್ ಮಾಡ್ತದ? ಲೌಕಿಕ ಆನಂದ ಕೊಡುತ್ತಷ್ಟೇ. ಆಧ್ಯಾತ್ಮಿಕ ಆನಂದ ಏನ್ ಕೊಡುತ್ತದ? ಇವತ್ತು ಕಥೆ ಪುಸ್ತಕ ಓದ್ದ ಅದು ಆನಂದ ಕೊಡ್ತು, ಟೆಕ್ಸ್ಟ್ ಬುಕ್ ಓದ್ದ ಆನಂದ ಕೊಡ್ತು. ಎರಡು ಆನಂದ ವ್ಯತ್ಯಾಸ ಇದೆ. ಈ ಕಥೆ ಪುಸ್ತಕ ಆನಂದ ಟೆಂಪರರಿ, ಅದು ಇದು ಟೆಕ್ಸ್ಟ್ ಬುಕ್ ಆನಂದ ಪರ್ಮನೆಂಟ್. ಇದಕ್ಕಾಗಿ ಎಷ್ಟು ಪರ್ಮನೆಂಟ್? ಈ ಲೋಕಕ್ಕಷ್ಟೇ, ಪರಲೋಕಕ್ಕೆ ಬರೋದಿಲ್ಲ. ಇದು ಎರಡಕ್ಕೂ ಬರೋದು. ಅದರಿಂದ ಆನಂದಲ್ಲೂ ವ್ಯತ್ಯಾಸ ಇದೆ. ಇವತ್ತು ಬರೀ ಅನ್ನ ಸಾರು ಊಟ ಮಾಡಿದ ಸ್ವೀಟ್ಸ್ ಅಂತ, ಅವಾಗ ಏನಾಯ್ತು? ಆನಂದ ಬೇರೆ ಆಯ್ತು. ಸ್ವೀಟ್ ಆನಂದ ಬೇರೆ, ರತ್ನಡಿಗೆ ಊಟ ಅನರತ್ನಡಿಗೆ ಊಟ ವ್ಯತ್ಯಾಸ ಆಯ್ತು. ಮತ್ತೆ ಆನಂದದಲ್ಲೂ ತಾರತಮ್ಯ ಇದೆ. ಆದ್ರೆ ಮೋಕ್ಷದ ಆನಂದ ಮಾತ್ರ ಎಂಥದ್ದು? ಅಲ್ಟಿಮೇಟ್. ಯಾವ ಆಂಗಲ್ ನೋಡಿದ್ರು ಕೂಡ ಏನಾಗಿದೆ? ಅದು ಪರ್ಫೆಕ್ಟ್. ಪರ್ಫೆಕ್ಟ್ ಅಂದ್ ಎಟರ್ನಲ್. ಮತ್ತೆ ಎಂದು ಕೂಡ ಅದಕ್ಕೆ ಹೋಗೋದು ತಾತ್ಕಾಲಿಕತ್ವ ಇಲ್ಲ, ಅನಿತ್ಯತ್ವ ಇಲ್ಲ. ಇದು ಇಂಥ ಎಕ್ಸ್ಪೆಕ್ಟ್ ಮಾಡಿದರೆ ಅದಕ್ಕೋಸ್ಕರ ಎಲ್ಲರೂ ಪ್ರಯತ್ನ ಪಡಬೇಕಾದ್ರಿಂದ ದೇವರನ್ನ ಹಾಗೆ ಉಪಾಸನೆ ಮಾಡ್ತಾರೆ. ಅದಕ್ಕೆ ಆನಂದ ಅಂತ ಉಪಾಸನೆ ಮಾಡೋದು ದೊಡ್ಡ ಗುಣ. ಅದು ದೇವರ ಜ್ಞಾನಪೂರ್ಣ, ನಮಗೆ ಜ್ಞಾನ ಬರುತ್ತೆ. ಆನಂದ ಪೂರ್ಣ, ಆನಂದ ಬರುತ್ತೆ. ಅದು ಉಪಾಸನೆ ಮಾಡಲಿಲ್ಲ, ನಿರ್ಗುಣ, ನಾವು ಇರೋ ಗುಣ ಹೋಗುತ್ತೆ, ಇರೋ ಗುಣನೂ ಹೋಗ್ಬಿಡುತ್ತೆ. ಉಪಾಸನೆ ಮಾಡಿದ ತಕ್ಕಂತೆ ಫಲ. ಏ ಯಥಾಮಾಂ ಪ್ರಪದ್ಯಂತೆ ತಾನ್ ತಥೈವ ಭಜಾಮ್ಯಹಂ. ಹಾಗಾಗಿ ಉಪಾಸನೆ ಮಾಡ್ತಾರೋ ಹಾಗಾಗಿ ಫಲ ಕೊಡುತ್ತೇನೆ ಅಂತ ಹೇಳಿರೋದ್ರಿಂದ ಇದೆಲ್ಲ ಅತ್ಯಂತ ಮುಖ್ಯ. ಆಕಾಶ ಆನಂದೋ ನ ಸ್ಯಾತ್ ಕೋಹ್ಯೇ ವಾನ್ಯಾತ್ ಕಃ ಪ್ರಾಣ್ಯಾತ್ ಇತ್ಯುಕ್ತ ಪೂರ್ಣಾನಂದತ್ವ ಸಾಧಕ ಸರ್ವಚೇಷ್ಟಕತ್ವ ಗುಣವತ್ವಾದಿತಿ. ಅದರಿಂದ ಉಳಿದೆಲ್ಲ ಬರಕ್ಕೆ ಶುರುವಾಯಿತು. ಆನಂದ ಒಂದು ಒಪ್ಕೊಂಡ ಮೇಲೆ ಎಲ್ಲ ಒಪ್ಕೊಳ್ಳಬೇಕಾಯ್ತಾಗ. ಅದಕ್ಕಾಗಿ ಏತೇನ ತದ್ದೇತು ಉಪದೇಶಾತ್ ಒಂದು ಮಾಂತ್ರವರ್ಣಿಕಮೇವ ಚ ಗೀಯತೆ ಅಸ್ಮಿನ್ ಹಿಂದಕ್ಕೆ ಬಂತಿದೆ. ಮುಂದೆ ಇಲ್ಲಿದೆ. ಸರ್ವಾಂತ ಯದ್ವಾ ಸರ್ವಗುಣತ್ವಾತ್ ಗುಣಾನಾಂಚ ಪರಾರ್ಥತ್ವಾತ್ ಅಸಂಬಂಧ ಸಮತ್ವಾತ್ ಸ್ಯಾದಿತ್ಯಾದೌ ಜೈಮಿನೀಯೇ ಉಪಕಾರಕೆ ಗುಣಪದ ಯೋಗಾತ್ ಪೂರ್ವೋತ್ತರ ಸರ್ವನಯ ಉಪಕಾರಕತ್ವಾದಿತ್ಯರ್ಥ. ಇನ್ನೊಂದು ಕಾರಣ ಕೊಟ್ಟು ಸರ್ವಗುಣತ್ವ ಅಂದ್ರೆ ಉಳಿದ ಎಲ್ಲ ನೋಡಿ. ಇತ್ಯಾದೌ ಜೈಮಿನಿಯೇ ಉಪಕಾರಕ್ಕೆ ಗುಣಪದ ಪ್ರಯೋಗಾತ್ ಪೂರ್ವೋತ್ತರ ಸರ್ವನಯ ಉಪಕಾರಕತ್ವಾದಿತ್ಯರ್ಥ. ಉದಾಹರಣೆಗೆ ತುಪ್ಪ ಕೇಳಿದ, ಬೆಣ್ಣೆ ಕೊಟ್ಬಿಟ್ರು. ಏನ್ ಮಾಡ್ದ? ಖುಷಿಯಿಂದ ಹೊರಟ್ಬಿಟ್ರು, ಖುಷಿ ಅಂತ ಹೊರಟ್ಬಿಟ್ರು. ಆಕ್ಚುಲಿ ಕೊಟ್ಟಿದ್ದು ತುಪ್ಪ ಅಲ್ಲ, ಅವ್ರು ಏನ್ ಕೊಟ್ರು? ಬಟ್ ಏನದು? ತುಪ್ಪಕ್ಕೆ ಕಾರಣ ಆಗೋದು. ತುಪ್ಪಕ್ಕೆ ಕಾರಣವಾಗೋದ್ರಿಂದ ದುಡ್ಡು ಕೇಳಿದ ಚೆಕ್ ಕೊಟ್ಟ, ಖುಷಿಯಾಗುತ್ತೆ ಅವನಿಗೆ. ಯಾಕೆ? ಅದು ಕೆಳಗೆ ಜಾಸ್ತಿ ಬೇರೆ ಇತ್ತು, ಇನ್ನೂ ಅನ್ಕೋ ಸೇಫ್ ಬೇರೆ, ಇವೆಲ್ಲ ಸೇರ್ಕೊಂಡ್ಬಿಡ್ತು. ಅದು ಉಪಕಾರಕ ಅಂತ ಪದ ಇದ್ದಾಗ ಸ್ವಾರಸ್ಯ ನೋಡಿ. ಉಪಕಾರಕವಾದ ಪದವನ್ನ ಗುಣ ಅಂತ ಕರೀತಾರೆ, ಉಪಕಾರಕವಾದನ್ನು ಗುಣ ಅಂತ ಕರೀತಾರೆ. ಸೊ ಆನಂದ ಎಂಬುದೇನಿದೋ ಅತ್ಯಂತ ಉಪಕಾರಕವಾದದ್ದು. ಈ ಆನಂದಮಯ ಅಧಿಕರಣ ಏನ್ ಮಾಡುತ್ತೆ ಅಂದ್ರೆ ಪೂರ್ವೋತ್ತರ ಸರ್ವನಯ ಉಪಕಾರಕತ್ವ, ಪೂರ್ವ ಉತ್ತರ ಸರ್ವನಯ ಉಪಕಾರಕತ್ವ. ಪೂರ್ವನಯ, ಉತ್ತರ ನಯ. ನಯ ಅಂದ್ರೇನು? ಅಧಿಕರಣ. ಹಿಂದಿನ ಅಧಿಕರಣಕ್ಕೂ ಉಪಯೋಗ ಆಗುತ್ತೆ ಇದು, ಮುಂದಿನ ಅಧಿಕರಣಕ್ಕೂ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಇದು ಕೀ ಅಧಿಕರಣ. ಯಾವುದೋ ಆನಂದಮಯ ಅಧಿಕರಣ ಎಂಬುದು ಕೀ ಅಧಿಕರಣ. ಆದ್ದರಿಂದ ಅದರಲ್ಲಿ ಅತ್ಯಂತ ಪ್ರಧಾನವಾದದ್ದು ಆನಂದ ಕಾನ್ಸೆಪ್ಟ್. ಆದ್ದರಿಂದ ಇದು ಉಪಕಾರಕವಾದದ್ದು ಎಲ್ಲದಕ್ಕೂ. ಅದಕ್ಕೂ ಗುಣ ಅಂತ ಹೆಸರಿದೆ. ಎಲ್ಲಿದೆ ಅಂದ್ರೆ ಜೈಮಿನಿಯ ನಯೆ, ಜೈಮಿನಿ ಸೂತ್ರಗಳಲ್ಲಿ ಧರ್ಮಮೀಮಾಂಸಾದಲ್ಲಿ ಬಂದಿದೆ. ಯಾವಾಗಲೂ ಶಾಸ್ತ್ರಕ್ಕೆ ಲೋಕನ್ಯಾಯ, ಮೀಮಾಂಸಾ ನ್ಯಾಯ ಅಂತ ಒಂದು. ಲೋಕನ್ಯಾಯ ಅಂದ್ರೆ ರ್ಯಾಷನಲ್, ನಮ್ಮಲ್ಲಿ ಲೋಕದಲ್ಲಿ ಏನು ಅಪ್ಲೈ ಮಾಡ್ತೀವಲ್ಲ ಅದನ್ನ ಅಪ್ಲೈ ಮಾಡ್ಕೊಂಡು ಏನಂತಾರೆ ಅದಕ್ಕೆ ಲೋಕನ್ಯಾಯ. ಆಮೇಲೆ ಮೀಮಾಂಸಾ ನ್ಯಾಯ ಅಂದ್ರೆ ವೇದಾರ್ಥವನ್ನು ಮಾಡೋದಕ್ಕೆ ಉಪಯೋಗ ಮಾಡ್ಕೊಳ್ಳೋ ನ್ಯಾಯಕ್ಕೆ ಏನಂತ ಕರೀತಾರೆ? ಮೀಮಾಂಸಾ ನ್ಯಾಯ. ಸೊ ಮೀಮಾಂಸಾ ನ್ಯಾಯದಂತೆ ಇದು ಉಪಕಾರಕವಾದ ಅಧಿಕರಣವಾದ್ದರಿಂದ ಇದನ್ನ ಗುಣ ಅಂತ ಕರೆಯೋದ್ರಿಂದ ಸರ್ವಗುಣತ್ವದ ಅನ್ನೋ ಮಾತಿನಿಂದ ಆಚಾರ ಅದನ್ನು ಹೇಳಿದ್ದಾರೆ. ಅಣುಭಾಷೆಯಲ್ಲಿ ಒಂದು ಮಾತಿಗೆ ಎಷ್ಟೊತ್ತಾಯ್ತು ಅದು ಹೇಳ್ತಾನೆ ಇದ್ದಾರೆ, ಡಿಫರೆಂಟ್ ಆಂಗಲ್ಸ್ನಲ್ಲಿ. ಇತ್ಯಾದೋ ಇದು ರಾಯರ ವಿಶೇಷವಾದಂತಹ ಒಂದು ಕೊಡುಗೆ ಇದೆ. ಜೈಮಿನಿ ಉಪಕಾರಕ್ಕೆ ಗುಣಪದ ಯೋಗ್ಯ ಪೂರ್ವೋತ್ತರ ಸರ್ವ
ನಯ ಉಪಕಾರಕತ್ವಾದಿತ್ಯರ್ಥ. ಸರ್ವನಯ ಅಂತ ಹೇಳಿದ್ರೆ ಸಾಕಾಗ್ತಿತ್ತು, ಬಿಡಲಿಲ್ಲ. ಪೂರ್ವೋಕ್ತ ಸರ್ವನಯ, ಉತ್ತರೋಕ್ತ ಸರ್ವನಯ. ಹಿಂದೆ ಹೇಳಿದ ಎಲ್ಲ ಅಧಿಕರಣಗಳು ಮುಂದೆ ಎಲ್ಲ ಅಧಿಕರಣಗಳಿಗೂ ಕೂಡ ಹೆಲ್ಪ್ ಮಾಡೋದ್ರಿಂದ, ಈ ಅಧಿಕರಣ ಮಧ್ಯವರ್ತಿಯಾಗಿ ಎರಡು ಕಡೆ ಲಿಂಕ್ ಕೊಡೋದ್ರಿಂದ ಅದರಲ್ಲಿ ಭಾರಿ ಮುಖ್ಯವಾದ್ದು ಅಂತ ಹೇಳೋದಕ್ಕೋಸ್ಕರ ಗುಣ ಅಂತ ಪದ ಉಪಯೋಗಿಸಿದ್ದಾರೆ. ತಥಾಹಿ ಬಿಡದಲ್ಲಿ ಮತ್ತೆ ಈಗ ಹಿಂದಿಂದ ಹೇಗೆ ಉಪಯೋಗ ಆಗುತ್ತೆ ಅಂತ ಡೆಮಾನ್ಸ್ಟ್ರೇಟ್ ಮಾಡ್ತಾರೆ. ಹಿಂದೇನು ಹೌದು, ಆನಂದಮಯಾಧಿಕರಣ ಇದೆಯಲ್ಲ, ಆನಂದಮಯಾಧಿಕರಣ ಇದು ಹಿಂದಿನ ಅಧಿಕರಣಗಳಿಗೂ ಹೆಲ್ಪ್ ಮಾಡುತ್ತೆ, ಮುಂದಿನ ಅಧಿಕರಣಕ್ಕೂ ಹೆಲ್ಪ್ ಮಾಡುತ್ತೆ, ಲಿಂಕ್ ಕೊಡುತ್ತೆ ಸರಿಯಾಗಿ. ಅದಕ್ಕೆ ಇದು ಪ್ರಾಮಿನೆಂಟ್ ಆದ್ರಿಂದ ಸರ್ವಗುಣತ್ವತಃ ಅಂತ ಹೇಳಿ ಆಚಾರ್ಯರು ಆ ಪದನ ಅಲ್ಲಿ ಸೇರಿಸಿದ್ದಾರೆ. ಅದು ಹೇಗೆ ಅಂದ್ರೆ ತೋರಿಸ್ತಾರೆ. ಪೂರ್ವ ಏನ ಹೌದು, ಜೈಮಿನಿ ಸೂತ್ರ, ಜೈಮಿನಿ ಸೂತ್ರದ ಬಂದಿರೋ ವಿಚಾರ ಹೇಳಿದ್ರ. ಹೌದು, ಪೂರ್ವ ಮೀಮಾಂಸಾ ಅಂದ್ರೆ ಒಂದೇ, ಜೈಮಿನಿ ಮೀಮಾಂಸಾ ಅಂದ್ರೆ ಒಂದೇ, ಅದಷ್ಟೇ. ಗುಣಾನಾಂಚ ಪರಾರ್ಥತ್ವಾತ್ ಸಂಬಂಧ ಸಮತ್ವಾತ್ ಸ್ಯಾದಿತಿ ಅಂತ ಮಾತು. ಈಗ ತಥಾಹಿ ಹೇಗೆ ಅಂದ್ರೆ ತೋರಿಸ್ತೇವೆ. ಪೂರ್ವೋಕ್ತ ಜಿಜ್ಞಾಸಾಕ್ಷೇಪ ಸಮಾಧಿ ಹೇತುತ್ವ ತಥಾ. ಹಿಂದೇನಪ್ಪ ಬಂತೀಗ? ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಮೊದಲನೇ ತಗೊಳ್ಳೋಣ. ಅಲ್ಲಿ ಏನಂತ ಬಂತು? ಜಿಜ್ಞಾಸ ಮಾಡಬೇಕು ಗೊತ್ತಾಯ್ತು. ಈಗ ಜಿಜ್ಞಾಸೆ ಯಾತಕ್ಕೆ ಮಾಡಬೇಕು ಅಂತ ಆಕ್ಷೇಪ ಬಂದ್ರೆ ಉತ್ತರ ಇದರಲ್ಲಿ ಸಿಗುತ್ತೆ. ಯಾತಕ್ಕೆ ಸಿಗುತ್ತೆ? ಜಿಜ್ಞಾಸೆಯಿಂದ ಏನು ಬರುತ್ತೆ? ಜ್ಞಾನ. ಜ್ಞಾನದಿಂದ ಆನಂದ ಬರುತ್ತೆ, ಅದರಿಂದ ಮಾಡಬೇಕು. ಇವತ್ತು ಯಾತಕ್ಕೆ ಓದಬೇಕು? ಕೆಲಸ ಸಿಗುತ್ತೆ, ಕೆಲಸ ಸಿಕ್ಕರೆ ದುಡ್ಡು ಬರುತ್ತೆ, ಆಮೇಲೆ ಊಟ ಮಾಡಿದ್ರೆ ಆನಂದ ಸಿಗುತ್ತೆ. ಸೊ ಇಲ್ಲಿ ಆ ಲಿಂಕ್ ಕೊಡೋದ್ರಿಂದ ಇದು ಬೇಕೇ ಬೇಕು. ನಾಲ್ಪೇ ಸುಖಮಿತಿ ಪ್ರೋಕ್ತೈವ ಆನಂದಮಯತಾ ಉಕ್ತಿತಃ ಅನಂತತ್ವಂ ಸುನಿರ್ಣೀತಂ ಪೂರ್ಣಾನಂದೋ ಹಿ ನಾಲ್ಪಕೆ. ನಾಲ್ಪೇ ಸುಖಂ ಮಿತಿ ಪ್ರೋಕ್ತೈವ ಆನಂದಮಯತಾ ಉಕ್ತಿತಃ. ಅಲ್ಪೇ ಸುಖಂ ನ. ಅಲ್ಪ ವಸ್ತುವಿನಲ್ಲಿ ಏನಿರೋದಿಲ್ಲ, ಪೂರ್ಣ ಸುಖ ಇರೋದಿಲ್ಲ. ಸೊ ಪರಮಾತ್ಮ ಯಾರೀಗ? ಅವನು ಪರಿಪೂರ್ಣನಾದ್ರಿಂದ ಪೂರ್ಣಾನಂದ ಇದೆ. ಅದು ಜಿಜ್ಞಾಸೆ ಆಗಿ ಮಾಡಬೇಕು. ಅನಂತತ್ವಂ ಸುನಿರ್ಣೀತಂ ಪೂರ್ಣಾನಂದೋ ಹಿನಾಲ್ಪಕೆ. ಅಲ್ಪಕನಲ್ಲಿ ಪೂರ್ಣ ಆನಂದ ಇಲ್ಲ. ಅನಂತತ್ವಂ ಸುನಿರ್ಣೀತಂ. ಅನಂತತ್ವ ಅಂದ್ರೆ ಪೂರ್ಣತ್ವ. ದೇವರ ಆನಂದ ಇದೆ, ಪೂರ್ಣತ್ವ ಇದೆ. ಅದು ಪೂರ್ಣಾನಂದ. ಈ ಪದದಲ್ಲಿ ಸ್ವಾರಸ್ಯ ಇದೆ ಅಂತ ಆಚಾರ್ಯ ವ್ಯಾಖ್ಯೆ ಅಂತ ಹೇಳಿರೋದ್ರಿಂದ ಅರ್ಥ ಮಾಡಬೇಕು. ಏನ್ ನಾಲ್ಕು? ನ ಅಲ್ಪೆ. ಅಲ್ಪೆ ಸುಖಂ ನ. ಅಲ್ಪನಲ್ಲಿ ಪೂರ್ಣ ಸುಖ ಇಲ್ಲ. ಗೊತ್ತಾಯ್ತಾ? ಅಲ್ಪ ವಸ್ತುವಿನಲ್ಲಿ ಉದಾಹರಣೆ ಇಷ್ಟಿದೆ ಬಲೂನು, ಇಷ್ಟೊಂದು ದೊಡ್ಡದಾಗುತ್ತೆ, ಅದು ಇಷ್ಟಾಗುತ್ತೆ, ಒಡೆದೋಗ್ಬಿಡಿ, ಇದು ಜಾಸ್ತಿ ಒಡೆದೋಗ್ಬಿಡುತ್ತೆ. ಆದರೆ ಕೆಲವಿರುತ್ತೆ ಎಷ್ಟು ಸೃಷ್ಟಿಬೇಕಾಗುತ್ತೆ, ಅದಾಗದೆ. ಪರಮಾತ್ಮ ಹೇಗಿದ್ದಾನೆ ಅಂದರೆ ಪೂರ್ಣ. ಅದಕ್ಕೆ ಪೂರ್ಣನಾದ್ದರಿಂದ ಪೂರ್ಣಾನಂದ. ಉಳಿದವರು ಪೂರ್ಣ ಅಲ್ಲಾದ್ರಿಂದಾಗಿನೇ ಅವ್ರ ಯೋಗ್ಯತೆ ತಕ್ಕಂಥ ಪೂರ್ಣಾನಂದ ಇದೆ ಹೊರತು ದೇವರಿಗಿರೋ ಪೂರ್ಣಾನಂದ ಇದೆ. ಅರ್ಥ ಆಯ್ತಾ? ಇವತ್ತು ಎಲ್ಲದಕ್ಕೂ ರೂಪ ಆಗ್ತದೆ. ಆಕಾಶಕ್ಕೆ ರೂಪ ಹಾಕ್ಲಕ್ಕೆ ಹೋದ್ರೆ ಆಕಾಶ ಏನದು? ಎಲ್ಲದಕ್ಕೆ ಅದಕ್ಕೆ ರೂಪ ಹಾಕೋದಂದ್ರೆ ಅದೇನಾಗಿರ್ಬೇಕು ಅಂತ, ರೂಪ ಏನಾಗಿರ್ಬೇಕದು? ಆಕಾಶಕ್ಕೆ ದೊಡ್ಡದಿರ್ಬೇಕು. ಇದೆಯಾ ಅದು? ಇಲ್ಲ. ಆಕಾಶಕ್ಕೆ ದೊಡ್ಡ ಪದಾರ್ಥ ಇಲ್ಲ, ಆದ್ರಿಂದ ಅದು ರೂಪ ಹೇಗಿಲ್ವೋ ಅದೇ ರೀತಿ ಪರಮಾತ್ಮ ದೊಡ್ಡ ವಸ್ತು ಇಲ್ಲ. ಇವತ್ತು ಅದ್ವೈತಗಳು ಆನಂದ ಕವರ್ ಮಾಡುತ್ತೆ, ಅಜ್ಞಾನವನ್ನು ಕವರ್ ಮಾಡುತ್ತೆ ಅಂತ ಹೇಳ್ತಾರಲ್ಲ ಬ್ರಹ್ಮನನ್ನ. ಬ್ರಹ್ಮ ಯಾರವನು? ಸರ್ವತ್ರ ವ್ಯಾಪ್ತ. ಅವನು ಕವರ್ ಮಾಡ್ಬೇಕಾದ್ರೆ ಅಜ್ಞಾನ ಏನಾಗಿರ್ಬೇಕದು? ಅವನ ಅಪ್ಪಿದ್ದಾಗಿರ್ಬೇಕು. ಸಾಧ್ಯ ಇದೆಯಾ? ಸೊ ಯಾರ ವ್ಯಾಪ್ತಿ ದೊಡ್ಡದಾಗಬೇಕು? ಇವ್ರ ಪ್ರಕಾರ ಬ್ರಹ್ಮನಿಗಿಂತ ಅಜ್ಞಾನ ದೊಡ್ಡದಾಗಬೇಕು. ಹಾಗೆ ಬ್ರಹ್ಮೋಪಾಸನೆ ಯಾಕೆ ಮಾಡಬೇಕು? ಅಥವಾ ಅಜ್ಞಾನ ಜಿಜ್ಞಾಸ ಅಂತ ಅಜ್ಞಾನ ಜಿಜ್ಞಾಸೆ ಮಾಡಬೇಕು. ಗೊತ್ತಾನೆ? ಅದು ಹೈಯೆಸ್ಟ್ ತಾನೇ ಮಾಡ್ಬೇಕಾದ್ ನಾವೀಗ. ಆಯ್ತಾ? ಅದೇ ಹೈಯೆಸ್ಟ್ ಆಯ್ತು. ಅದು ಎಷ್ಟು ಫೂಲಿಶ್ ಅಂದ್ರೆ ಅವ್ರ ಮತದಲ್ಲಿ ಹಿಂದೂ ಒಂದು ಅರ್ಥನೇ ಇಲ್ಲ. ಯಾವುದನ್ನ ಹೇಳ್ತೇವೆ ಅಂತಿಲ್ಲ. ಏನು ಅದೇ ಹೇಳಿದ ಅಜ್ಞತಾ ಅಖಿಲ ಸಂವೇತ್ತು ಘಟತೆ ನ ಕುತಶ್ಚನ. ಎಲ್ಲವನ್ನೂ ತಿಳಿದವನು ಅಜ್ಞಾನ ಬರುತ್ತೆ ಅಂದ್ರೆ ಕಾಂಟ್ರಡಿಕ್ಷನ್. ಎಲ್ಲವನ್ನೂ ತಿಳಿದವನು ಅಜ್ಞಾನ ಬರುತ್ತೆ ಅಂದ್ರೆ ತಿಳಿದಿಲ್ಲ ಅಂತಾಯ್ತು. ಅಜ್ಞಾನ ಬಂದ್ರೆ ತಿಳಿದಿಲ್ಲ ಅಂತಾಯ್ತು. ಸೊ ಅದು ವಿರುದ್ಧ, ಪರಸ್ಪರ ಕಾಂಟ್ರಡಿಕ್ಟರ್. ನಮಗೆ ಅಜ್ಞಾನ ಬರೋ ಚಾನ್ಸ್ ಇದೆ. ಯಾತಕ್ಕೆಂದ್ರೆ ನಮ್ಮ ಸರ್ವಜ್ಞತ್ವ ಇಲ್ಲ, ಆದ್ರಿಂದ ಅಜ್ಞಾನ ಅಲೋಟ್. ಅದಕ್ಕೆ ಸ್ವಭಾವ ಜ್ಞಾನವಾದಶ್ಚ ನಿರ್ದೋಷತ್ವ ನ ತದ್ಭವೆ. ಯಾವ್ದ ಉಪಾಧಿ ಖಂಡನ. ತಥಾ ಹಿ ಪೂರ್ವೋಕ್ತ ಜಿಜ್ಞಾಸಾಕ್ಷೇಪ ಸಮಾಧಿ ಹೇತುತ್ವಾತ್ಯನುವ್ಯಾಖ್ಯಾನೋಕ್ತೇ ಯೋ ವೈ ಭೂಮಾ ತತ್ಸುಖಂ ನಾಲ್ಪೇ ಸುಖಮಸ್ತೀತಿ ಶ್ರುತ್ಯುಕ್ತ ದಿಶಾ ಪೂರ್ಣಗುಣಸ್ಯೈವ ಪೂರ್ಣಾನಂದತ್ವೇನ. ಪೂರ್ಣ ಏನಾಗಿದೆ? ಪೂರ್ಣಾನಂದತ್ವೇನ ತಿದ್ಕೋಬೇಕವನ. ಪೂರ್ಣಗುಣಸ್ಯೈವ ಪೂರ್ಣಾನಂದತ್ವೇನ. ಅರ್ಕಾವತ್ತಿನ ಬದಲು ಐಕ್ವ ಬಂದಿದೆ. ವಿಷ್ಣೋರತ್ರ ಪೂರ್ಣಾನಂದತ್ವೋಕ್ತೌ ತಸ್ಯೈವ ಅಕಸ್ಮಾದುಚ್ಯತೆ ಇತ್ಯಾದಿನ ಬ್ರಹ್ಮಶಬ್ದಾದಿ ಉಕ್ತ ಅನಂತ ಗುಣವತ್ವ ಸಿದ್ಧ್ಯಾ ವಿಷ್ಣೋರೇವ ಜಿಜ್ಞಾಸ್ಯತ್ವೋಪಪಾದಕತ್ವ. ಇದು ಪೂರ್ಣಾನಂದತ್ವ ಹೇಳಿದ ಮೇಲೆ
ಅಥ ಕಸ್ಮಾದುಚ್ಯತೆ ಅಂತ ಹೇಳಿ ಬ್ರಹ್ಮಶಬ್ದವನ್ನು ಹೇಳಿಬಿಟ್ಟು ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದ್ರಿಂದ ನಮಗೆ ಬೇಕಾದ ಯಥೋಚಿತವಾದ ಪೂರ್ಣಾನಂದ ಸಿಗಲಿಕ್ಕೆ ವಿಷ್ಣುವನ್ನು ಪೂರ್ಣಾನಂದ ಉಪಾಸನೆ ಮಾಡಬೇಕು ಅಂತ ಲಿಂಕ್ ಕೊಡೋದ್ರಿಂದ ಹಿಂದಿನ ಅಧಿಕರಣಕ್ಕೂ ಹೆಲ್ಪ್ ಆಯಿತು. ಅರ್ಥ ಆಯ್ತಾ? ಈ ಒಂದಕ್ಕೊಂದು ಲಿಂಕ್ ಕೊಡ್ತಾ ಹೋಗ್ತಾರೆ. ತಥಾ ಪೂರ್ವನಯೇ ಶಂಕಾ ಪ್ರಾಪಿಕಯ ಯಥೋ ವಾಚೋರಿ ವರ್ತಂತೆ ಇತ್ಯಾದಿ ಶ್ರುತೇ ಆನಂದಂ ಬ್ರಹ್ಮಣೋ ವಿದ್ವಾನ್ ಇತ್ಯುಕ್ತ ಆನಂದಸ್ಯ ಅಪರಿಚ್ಛಿನ್ನತ್ವೇನ ಕಾರ್ಸ್ನೇನ ವಾಗಾದಿ ಅವಿಷಯತ್ವಮೇವ ತತು ಸರ್ವಥಾ ಇತಿ ಅರ್ಥಲಾಭಾಚ್ಯ ಪೂರ್ವೋಪಕಾರಕತ್ವಂ ಅದೃಶ್ಯೇ ಅನಾತ್ಮೇ ಇತ್ಯಾದಿನ ಭಾಷ್ಯೋಕ್ತ ದಿಶಾ ಉತ್ತರನಯ ಆರಂಭಾರ್ಥತ್ವಾತ್ ಉತ್ತರೋಪಕಾರಕತ್ವಮಿತ್ಯಾದಿ ಊಹ್ಯಂ. ಇದು ಮೊದಲನೇ ಅಧಿಕರಣ ಪೂರ್ವ ಅಂತೇಳಿ. ಹಿಂದಿನ ಅಧಿಕರಣಕ್ಕೆ ಹೋಗಿಬಿಟ್ರೆ ಈಕ್ಷತೆ ಅಧಿಕರಣದಲ್ಲೂ ಕೂಡ ಪರಮಾತ್ಮನನ್ನ ವಾಚ್ಯ ಈಕ್ಷತೆ ನಾಶಬ್ದ ಮತ್ತೆ ಯಾತಕ್ಕೆ ಹೇಳಿದ್ರು ಅಂದರೆ ಪರಮಾತ್ಮ ಪೂರ್ಣಾನಂದ. ಅವ್ರು ಜಿಜ್ಞಾಸೆ ಮಾಡಿದರೆ ನಮಗೇನಾಗುತ್ತೆ? ನಮಗೆ ಆನಂದ ಬರುತ್ತೆ. ಜಿಜ್ಞಾಸೆ ಮಾಡ್ಬೇಕಾದ್ರೆ ಅವಲ್ಲಿ ಏನು ಬೇಕು? ಜಿಜ್ಞಾಸ್ಯತ್ವ ಇರಬೇಕು. ಜಿಜ್ಞಾಸ್ಯತ್ವ ಇರಬೇಕಾದ್ರೆ ವಾಚ್ಯತ್ವ ಇರಬೇಕು. ಈಗ ಪೂರ್ಣಾನಂದ ಬೇಕು ಅಂತ ಹೇಳಿದ್ರಿಂದಾನೆ ಬ್ರಹ್ಮಳ ವಾಚ್ಯತ್ವ ಹೋಗ್ಬೇಕಾಯ್ತು ಅಂತ ಹೇಳೋದ್ರಿಂದ ಅದಕ್ಕೂ ಉಪಕಾರಕ್ಕಾಯ್ತು. ಈ ರೀತಿ ಯೋಚನೆ ಮಾಡಿಕೊಂಡು ಪ್ರತಿ ಅಧಿಕರಣಕ್ಕೂ ಏನ್ ಲಿಂಕ್ ಕೊಡ್ಬೇಕು ನಾವೀಗ? ಎಲ್ಲ ಅಧಿಕರಣಕ್ಕೂ ಕೂಡ ಆನಂದಮಯ ಅಧಿಕರಣ ಏನ್ ಮಾಡುತ್ತದ? ಲಿಂಕ್ ಮಾಡ್ತಾ ಹೋಗೋದು. ಪ್ರತಿಯೊಂದು ಕೂಡ ಏನ್ ಮಾಡ್ತಿರೋದು ಗೊತ್ತಾ? ಮಕ್ಕಳೇನ ಕೆಲಸ ಮಾಡೋದಿಲ್ಲ ಅಂದ್ಬಿಟ್ರೆ ನೀವು ಊಟ ಇಲ್ಲ ಹೋಗೋದು ಬಿಡ್ತಾರೆ. ತಕ್ಷಣ ಹೋಗ್ತಾನ. ಯಾಕಂದ್ರೆ ಉಪ್ನ ತರೋದಿಲ್ಲ, ಊಟ ಇಲ್ಲ. ಯಾಕಂದ್ರೆ ಇದು ಊಟ ಬೇಕಾದ್ರೆ ತರಬೇಕು ನೀನು. ಅವಾಗ ಏನ್ ಮಾಡ್ತಾನೆ? ಹೋಗ್ತಾನೆ. ಮೊದಲು ಹೋಗೋದಿಲ್ಲ ಅವನು ಏನ್ ಮಾಡ್ದ? ಪೊಲೀಸರು ಯಾತಕ್ಕೆ ಬಾಧಕ ಬಂತವರಿಗೆ. ಅದಕ್ಕೆ ಆನಂದ ಬೇಕು ನಿನಗೆ, ಓದು ಓದಿಗೆ ಆನಂದ ಬೇಕು, ಓದು. ಈ ಮಾತು ಸಿಂಪಲ್ ಆಗಿ ಅಟ್ಯಾಚ್ ಮಾಡಿದ್ರೆ ರಾಯ ಹೇಳಿದ ಈ ಮಾತು ಆಚಾರ್ಯರ ಮಾತಿಗೆ ಒಳ್ಳೆ ಸಂಗ್ರಹ. ಏನದು? ಎಲ್ಲ ಅಧಿಕರಣಕ್ಕೂ ಕೂಡ ಒಟ್ಟಿನ ಮೇಲೆ ನಿಜವಾಗ್ಲೂ ಕೂಡ ಶಾಸ್ತ್ರ ಓದ ಅಧಿಕಾರ ಯಾರಿಗೆ ಅಂದರೆ ಯಾರಿಗೆ ನಿತ್ಯಾನಂದ ಬೇಕಿದೆ, ಗೊತ್ತಾಯ್ತಾ? ಪೂರ್ಣಾನಂದ ಬೇಕಿದೆ, ಅವ್ರು ಯಾವ್ದಕ್ಕೆ ಟ್ರೈ ಮಾಡಬೇಕು? ಶಾಸ್ತ್ರ ಓದಕ್ಕೆ ಟ್ರೈ ಮಾಡಬೇಕು. ಯಾರಿಗೆ ಅದು ಬೇಕಿಲ್ಲ ಅವ್ರೇನು ಮಾಡಬೇಕು? ಬರೋ ನೆಸಿಟಿ ಇಲ್ಲ. ನಿನ್ನ ಪ್ರಮೋಷನ್ ಬೇಕಾ? ಹಾಗಿದ್ರೆ ಓದು ಅಂತೀವಲ್ಲ ಹಾಗೆ. ಕೆಲವರು ಹೇಳ್ತಾರೆ ಏನಪ್ಪ ಏನು ಮಾಡಬೇಕು? ಹಾಗಿದ್ರೆ ನೀನು ಓದ್ಬೇಕು. ನೀನು ಲೆಕ್ಚರ್ ಬಗ್ಗೆ ಓದು. ಹಾಗೆ ಇಲ್ಲಿ ಹೋದ್ರೆ ಆಗ್ಲಿಕ್ಕೆ ಬರೋದಿಲ್ಲ. ಆ ಗುರಿ ಇದ್ದ ಮೇಲೆ ಸಾಧನೆ ಸಾಧಬೇಕಲ್ಲ. ಈಗ ಅದೇ ರೀತಿಯೇ ಇವತ್ತು ಶಾಸ್ತ್ರ ಓದೋದಕ್ಕೆ ಪೂರ್ಣಾನಂದತ್ವ ಆಧುನಿಕರಿಗೆ ಏನಾಗಿದೆ? ಪೂರ್ಣಾನಂದದ ಕಾನ್ಸೆಪ್ಟ್ ಬಿಟ್ಟು ಬಿಸಾಗ್ಬಿಟ್ಟಿದೆ. ಅವ್ರು ಏನು ಬೇಕು ಅವರಿಗೆ? ಯಾಕೆಂದ್ರೆ ಆ ಗೋಲ್ ಯಾರು ಹೇಳೇ ಇಲ್ಲ ಅವರಿಗೆ. ಆದ್ದರಿಂದ ಇರೋಷ್ಟು ಸುಖವಾಗಿದ್ದು ಹೋಗ್ಬಿಟ್ರೆ ಸಾಕು. ಅದು ಜೀವನಿತ್ಯ ಅಂತ ಗೊತ್ತಾಗಬೇಕು. ಅದಕ್ಕೆ ಆನಂದದ ಕಾನ್ಸೆಪ್ಟ್ ಇರಬೇಕು. ಜೀವನ ಸ್ವರೂಪದಲ್ಲಿ ಆನಂದ ಇದೆ ಅಂತ ಗೊತ್ತಾಗಬೇಕು. ಜ್ಞಾನದಿಂದ ಲಿಂಕ್ ಆಗುತ್ತೆ ಅಂತ ಗೊತ್ತಾಗಬೇಕು. ಅವ್ರೇನು ಮಾಡ್ತಾರಾಗ? ಸರಿಯಾಗಿ ಗೊತ್ತಾ? ಇಲ್ಲವರು ದಡ್ತನ ಆಗುತ್ತೆ. ಎಷ್ಟೋ ಜನ ಫೀಸ್ ಕೊಟ್ಟು ಓದೋದು ನೋಡಿ ಹಳ್ಳಿಯವ್ರು ನೋಡ್ತಾರಲ್ಲ, ಈ ಓದೋರ ಕಡೆ ಭಾರಿ ಸಿಟ್ಟವರಿಗೆ. ಈ ಬುದ್ಧಿ ಇಲ್ಲ, ಏನು ಕೆಲಸ ಮಾಡ್ತಾರೆ ಇವರೀಗ? ಸುಮ್ಮನೆ ಕೆಲಸ ಸುಮ್ಮನೆ ಓದೋದು ಬರೋದು, ಫೀಸ್ ಬೇರೆ ಕೊಡೋದು. ರಬ್ಬುಡುಗಳು ದನ ಕಾಯ್ಕೊಂಡು ಸುಖವಾಗಿದ್ದಾನೆ ಅವನು, ದನ ಕಾಯ್ಕೊಂಡು ಆರಾಮಾಗಿದ್ದಾನೆ. ಇವತ್ತಿಗೂ ಸ್ಕೂಲಿಗೆ ಹಳ್ಳಿ ಜನಕ್ಕೆ ಅರ್ಥ ಆಗಿಲ್ಲ. ಸ್ಕೂಲಿಗೆ ಕಳ್ಸಕ್ಕೆ ಇಷ್ಟಪಡೋದಿಲ್ಲ ಅವರು. ಅದು ಏನೋ ಅದಕ್ಕೆ ಬಿಸಿ ಊಟ ಏನೋ ಅಟ್ರಾಕ್ಷನ್ ಮಾಡಕ್ಕೆ ಹೋಗ್ತಾರೆ. ಅದು ಯಾವುದೋ ರೀತಿ ಮಿಸ್ಯೂಸ್ ಆಗ್ಬಿಡುತ್ತೆ ಕೊನೆಗೆ. ಗೊತ್ತಾಯ್ತಾ? ಅವ್ರು ಏನು ಅಂತ ಕೇಳಿದ್ರೆ ನೋಡಿದ್ರೆ ಕುರಿ ಕಾಯ್ಲಕ್ಕೆ ಹೋದ್ರೆ ಇವತ್ತೇ ದುಡ್ಡು ಬರುತ್ತೆ. ನೀವು 20 ವರ್ಷದ ಯಾವುದೇ ಕೆಲಸಕ್ಕೆ ಎಂದು ಬರ್ಬೇಕಾದಲ್ಲ ಕೂಡ. ತಮಾಷೆ ಕಣ್ಣಿಗೆ ಕಂಡಿರೋದೇ ಅದೇನು ದೊಡ್ಡದಲ್ಲ. ಅಷ್ಟ್ರ ಬಗ್ಗೆ ಅವ್ರ ನಂಬಿಕೆ ಇಲ್ಲ. ನೀವು ಬುದ್ಧಿಲಿ ಕೆಲಸ ಅಂತಾನೆ ಹೇಳೋದು. ಅಂದ್ರೆ ಕಣ್ಣಿಗೆ ಕಂಡ ಪದಾರ್ಥದಲ್ಲೇ ತಾರತಮ್ಯ ಅರ್ಥ ಆಗೋದಿಲ್ಲ. ಇನ್ನು ಧ್ರುವಾದಿಗಳ ಕಥೆ ಅರ್ಥ ಆಗುತ್ತೆ ಅವರಿಗೆ. ಧ್ರುವ ಪ್ರಹ್ಲಾದನ ಕಥೆ ಹೇಳಿ ಏನು ಅರ್ಥ ಆಗುತ್ತೆ ಅವರಿಗೆ? ಕಣ್ಣಿಗೆ ಕಂಡಿರ್ತಕ್ಕಂಥ ಲೋಕದ ಮಹಿಮೆನೇ ಗೊತ್ತಾಗದೆ ಇದ್ದ ಮೇಲೆ ಅದು ತಿಳಿಯೋ ಚಾನ್ಸೇ ಅವರಿಗೆ. ಅದಕ್ಕೆ ಭಾಗವತ ಓದ್ತಾ ನಮಗೆ ಇನ್ನೊಂದು ಗೋಲ್ಗೆ ಏನು ಗೊತ್ತಾಗುತ್ತೆ ಅಂದರೆ ಇವತ್ತಿನ ಗೋಲ್ಗಿಂತ ಬೇರೆ ಗೋಲ್ ಒಂದಿದೆ. ಗೊತ್ತಾಯ್ತಾ? ಪರಲೋಕದ ಕಾನ್ಸೆಪ್ಟೇ ಇಲ್ಲ. ಅವ್ರು ಏನು ಮಾಡ್ತಾರೆ? ಫಸ್ಟ್ ಕೆಲಸಕ್ಕೆ ಸೇರೋಕೆ ಯಾವ್ದಾದ್ರು ಕೆಲಸ ಸಿಕ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ ಗೊತ್ತಾ? ಪೆನ್ಷನಬಲ್ ಜಾಬ್ ಬೇಕು ಅಂತಾರೆ. ಆಮೇಲೆ ಮೊದಲಾಗಿ ಯೋಚನೆ ಮಾಡಲಿಲ್ಲ, ಏನೂ ಇಲ್ಲ, ಕೆಲಸಕ್ಕೆ ಅನ್ನ ಸಿಗುತ್ತೆ ಅಂತ ಹೊರಟ. ಆಮೇಲೆ ಸ್ವಲ್ಪ ಯೋಚನೆ ಶುರುವಾಯಿತು ಅವರಿಗೆ. ಆಫ್ಟರ್ ರಿಟೈರ್ಮೆಂಟ್ ಏನಂತ ಯೋಚನೆ ಮಾಡಿದ. ಎಷ್ಟು ಸೇವ್ ಮಾಡಿದ್ರು ಕೂಡ ಪೆನ್ಷನ್ನಷ್ಟು ಎಫೆಕ್ಟಿವ್ ಬರೋದಿಲ್ಲ. ಎಷ್ಟು VRS ತಗೊಂಡ ದುಡ್ಡು ತೊಗೊಂಡ್ಬಿಟ್ರಲ್ಲ, ಒದ್ದಾಡ್ತಿದ್ದಾರೆ ಪೆನ್ಷನ್ ಅಪ್ಲೈ ಚೆನ್ನಾಗಿತ್ತು ಅಂತೇಳಿ. ಯಾಕಂದ್ರೆ ಅವ್ರು ಇಂಟ್ರೆಸ್ಟ್ ಕಡಿಮೆ, ಅವ್ರು ಕೊಟ್ಟು 10 ಲಕ್ಷ ಹೋಯ್ತು. ಇವತ್ತು ಇವರಿಗೆ 80,000 ಇವರಿಗೆ ಪೆನ್ಷನ್ ಬರಬೇಕಾದ್ರೆ ಅಲ್ಲಿ ₹1 ಕೋಟಿ ಇಟ್ಟಿರ್ಬೇಕು. ಅವ್ರು ಇವರಿಗೆ ಕೊಟ್ಟರೆ 30 ಲಕ್ಷ ಹೆಲ್ಪ್ ಆಗೋದು ಕಡಿಮೆ ಆಗಿರ್ತದೆ. ಅವ್ರು ಇಂಟ್ರೆಸ್ಟ್ ಅದು ಖರ್ಚು ಬೇರೆ ಆಗಿರುತ್ತೆ. ಅರ್ಧಕ್ಕರ್ಧ ಆದ್ರೆ ಉಪಯೋಗ ಇಲ್ಲ. ಅಂದ್ರೆ ಆಗ ಅರ್ಥ ಆಗಲಿಲ್ಲ. ನಮ್ಮ ತಮಾಷೆ ಅಂದರೆ ಕೇಳ್ತಾರೆ ಅವರು, ನಿಮಗೇನು ಪೆನ್ಷನ್ ಬೇಕೋ ಅಥವಾ ಇದು ಬೇಕು ಅಂತ ಕೇಳ್ತಾರೆ. ತುಂಬ ಜನ ಇಲ್ಲಿ ಎಲ್ಲ ಬಿಡ್ತಾರೆ, ಅಟ್ರಾಕ್ಟ್ ಆಗಿಬಿಟ್ಟು ಕೇಳ್ತಾರೆ. ಆಮೇಲೆ ಹೇಳ್ತಾರೆ ವಾಪಸ್ ತೊಗೊಳಕ್ಕೆ ಬರೋದಿಲ್ಲ. ಮುಗಿದೋಯ್ತು ಕತೆ. ಯಾಕೆ ಹೇಳಿದೆ ಅಂದರೆ ಲೋಕದಲ್ಲೇ ಎಷ್ಟು ಫೇಲ್ ಆಗ್ತಾರೆ. ಇದೇನು ತುಂಬ ಸಾವಿರಾರು ವರ್ಷಗಳ ಮುಂದಿನ ಕಥೆ ಅಲ್ಲ ಇದು. ಜಸ್ಟ್ ಒಂದು 3-4 ವರ್ಷದ ಡಿಫ್ರೆನ್ಸ್ ಕಾಣಿಸುತ್ತೆ. ಅಂಥವ್ರಿಗೆ ಅರ್ಥ ಆಗದೆ ದೂರ ಕಥೆ ಏನು ಅರ್ಥ ಆಗುತ್ತೆ? ಗೊತ್ತಾಯ್ತಾ? ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಪೂರ್ಣಾನಂದ, ಸುಪೀರಿಯರ್ ಆನಂದ, ಅದೆಲ್ಲ ಕಾನ್ಸೆಪ್ಟ್ ಇದ್ದಷ್ಟು ನಮ್ಮ ಮೇಲೆ ಬರುತ್ತೆ. ಅದಕ್ಕೋಸ್ಕರ ಕೂಡ ಏನು ಓದಬೇಕು? ಶಾಸ್ತ್ರ ಓದ್ತಾ ಹೋದರೆ ಹೊಸ ಬರುತ್ತೆ. ಸಾಮಾನ್ಯ ಹಳ್ಳಿಗಳಲ್ಲಿ ರ್ಯಾಂಕ್ಗಳ ಕಾನ್ಸೆಪ್ಟ್ ಇರೋದಿಲ್ಲ.
ನಾವೆಲ್ಲ ಓದ್ಬೇಕಾದ್ರೆ ರ್ಯಾಂಕಿನ ವಿಷಯನೇ ಗೊತ್ತಿದ್ದಿಲ್ಲ. ಯಾಕೆಂದ್ರೆ ಅಲ್ಲಿ ಅದೆಲ್ಲ ಇಲ್ಲೇ ಇಲ್ಲ. ಅವ್ರಿಗೆ ರ್ಯಾಂಕು ಬರೋದಿಲ್ಲ. ಬೆಂಗಳೂರು ಗೋಲ್ಡನ್ ಕಾಲೇಜ್ ಯಾಕೆ ಸೇರಿಸ್ತಾರೆ ಅಂದ್ರೆ ಅವ್ನ ಗೋಲ್ ಕೂಡ ಚೆನ್ನಾಗಿರುತ್ತೆ. ಅರ್ಥ ಆಯ್ತಾ? ಅವನು ಫಸ್ಟ್ ರ್ಯಾಂಕ್ ಬರದೇ ಇರಬಹುದು, ಬಟ್ ಬೇರೆ ಕಡೆ ಓದಿದ್ರೆ ಮಿಸ್ ಮಾಡಿ ಅದೆಲ್ಲ ಬರೋಕ್ಕೆ ಶುರುವಾಗುತ್ತೆ. ಅರ್ಥ ಆಯ್ತಾ? ಈ ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯವ್ರ ಸಹವಾಸ ಇದ್ದಾಗ, ಒಳ್ಳೆ ಇನ್ಸ್ಟಿಟ್ಯೂಷನ್ ಆದಾಗ ಬೇರೆ ಕಡೆ ಅದೇ ಓದಿದ್ರೆ ಏನು ಸಾಧಿಸ್ತಾ ಇದ್ದ ಅದಕ್ಕಿಂತ ಜಾಸ್ತಿ ಸಾಧಿಸ್ತಾರೆ. ಸಂಘವಾಗಲಿ ಸಾಧು ಸಂಘವಾಗಲಿ, ದೊಡ್ಡವ್ರ ಜೊತೆಗಿದ್ದಾಗ ಸಣ್ಣವ್ರ ಜೊತೆಗಿದ್ದಾಗ ನಮ್ಮ ಗೋಲ್ ಏನಾಗುತ್ತೆ? ಯಾವಾಗಲೂ ಚಿಕ್ಕದಾಗತ್ತೆ. ಯಾಕೆ ಅವನು ಚಿಕ್ಕದಲ್ಲ, ನಮ್ಮದು ಚಿಕ್ಕದಾಗತ್ತೆ. ದೊಡ್ಡವ್ರ ಜೊತೆಗಿದ್ದಾಗ ಏನಾಗುತ್ತೆ? ಗೋಲ್ ಭಾರಿ ದೊಡ್ಡದಾಗತ್ತೆ. ಬುದ್ಧಿವಂತರ ಮಧ್ಯೆ ಇದ್ದಾಗ ನಾವು ಇನ್ನೂ ಜಾಸ್ತಿ ಮಾರ್ಕ್ಸ್ ತಗೋಬೇಕು, ಆ ಥರ ಭಾವನೆ ಬರುತ್ತೆ. ದಡ್ರ ಮಧ್ಯೆ ಇದ್ದಾಗ ನಾನೇ ಭಾರಿ ಬುದ್ಧಿವಂತ, ಇನ್ನೇನು ಓದ್ಬೇಕು ಅನ್ಕೊಂಡ್ಬಿಡ್ತಾನೆ. ಉಳಿದವ್ರು ನೋಡಿದಾಗ ಕಂಪ್ಯಾರಿಸನ್ ಗೊತ್ತಾಗುತ್ತೆ. ಆ ದೃಷ್ಟಿಯಲ್ಲೂ ಸಜ್ಜನ ಸಹವಾಸ ಬೇಕು. ಅದಕ್ಕೋಸ್ಕರ ಹೇಳಿದರು ಈ ಆನಂದ ಅನ್ನೋ ಕಾನ್ಸೆಪ್ಟನ್ನ ಆಚಾರ್ಯ ಎಷ್ಟು ಗಮನ ಕೊಡಲಿ ಜನ ಅಂತೇಳಿ ಪೂರ್ಣಾನಂದ ಅನ್ನೋ ಪದ ಉಪಯೋಗಿಸಿದ್ದಾರೆ. ಅದು ಎಕ್ಸ್ಪ್ಲೇನ್ ಮಾಡೋಕ್ಕೋಸ್ಕರ ಸರ್ವಗುಣತ್ವತ ಅಂತ ಹೇಳಿದ್ದಾರೆ. ಈಗ ಅಂತ ತಿಳ್ಕೊಂಡ್ರೆ ಸರಿ. ಈ ಗ್ರಂಥಗಳು ಎಷ್ಟು ಆಳವಾಗಿ ನೋಡಬೇಕು. ಮೊದಲಿಗೆ ಸಾಕ್ಷಿ. ಚಿಕ್ಕ ಮಕ್ಕಳಿಗೆ ಮಾವಿನ ಹಣ್ಣು ಕೊಟ್ಟಾಗ ಏನು ಮಾಡ್ತಾರೆ ಅವರು? ಮಾವಿನ ಹಣ್ಣು ಕೊಟ್ಟರೆ ಕೈಯಿಂದ ಮಾಡ್ಕೊತಾರೆ, ನೆಕ್ ಬಿಡ್ತಾರೆ, ಬಿಸಾಕ್ಬಿಡ್ತಾರೆ. ಬೂದೋಯ್ತು ಅಂತ ಅರ್ಥ ಹೇಳಿ. ಇನ್ನು ಎಷ್ಟಿದೆ ಪಾಪ ಅದರೊಳಗೆ, ಅದು ಸಾಕು ಮತ್ತೆ ಬಿಸಾಕ್ಬಿಡ್ತಾರೆ, ಆಯ್ತು ಅಂತ ಹೇಳಿ. ಆದರೆ ಅವನೇನು ಮಾಡ್ತಾರೆ? ತಾಯಿ ಒಂದು ಹೇಳ್ತಾಳೆ, ಏನು ಬರುತ್ತೆ ಅದೀಗ? ಬರ್ತಿರುತ್ತೆ. ಆದರೆ ರಾಯರಂಥವ್ರು ಏನು ಮಾಡ್ತಾರೆ? ಅದನ್ನ ಹಿಂಡಿ ತೋರಿಸ್ತಾರೆ. ಎಷ್ಟು ಅರ್ಥ ಇದೆ ನೋಡಿ ಅಲ್ಲಿ ತೋರಿಸ್ತಾರೆ. ಅವಾಗ ಅದ್ರ ಮಹತ್ವ ಇಷ್ಟೊಂದಿದೆ ಅಂತ ಗೊತ್ತಾಗುತ್ತೆ. ಇಲ್ಲೋರಿ 100 ಬಾಳೆ ಹಣ್ಣು ತಿಂದ್ರು ಅವ್ರಿಗೆ ಇಷ್ಟ ತಿಂದಿರೋದಿಲ್ಲ. ತಗೊಳ್ಳೋದು ಬಿಸಾಕೋದು. ಆ ಮೈಕೈ ಹಚ್ಕೊಳ್ಳಿ, ಇದು ತಿನ್ನೋದಕ್ಕಿಂತ ಹೆಚ್ಚಾಗಿ ಮೈಗೆ ಹಚ್ಕೊಳ್ಳೋದೇ ಜಾಸ್ತಿ ಆಗಿರೋದು. ಅದು ಇಲ್ಲಿ ಹಾಗಲ್ಲ. ಮೈ ಚೂರು ಹಚ್ಕೊಳ್ಳೋದೆಲ್ಲ ಹೊಟ್ಟೆ ಸಪ್ಲೈ ಮಾಡೋ ಹಾಗೆ ಮಹತ್ವ ಗೊತ್ತಿರೋದ್ರಿಂದ ಮೆಥೆಡ್ ಗೊತ್ತು. ಮಾವಿನ ಹಣ್ಣು ತಿನ್ನೋದಕ್ಕೊಂದು ಮೆಥೆಡ್ ಇದೆ, ಹಲಸಿನಣ್ಣಿಗೆ ಒಂದು ಮೆಥೆಡ್ ಇದೆ, ಬಾಳೆಹಣ್ಣು ಒಂದು ಮಹತ್ವ ಇದೆ, ಸೀಡ್ಲೆ ದ್ರಾಕ್ಷಿ ಮಹತ್ವ ಇದೆ. ಎಲ್ಲಾದ್ರೂ ಒಂದೇ ರೀತಿ ತಿಂದುಬಿಟ್ರೆ ಫಲಿತ ಆಗುತ್ತೆ. ಸೊ ಶಾಸ್ತ್ರಗ್ರಂಥ ಓದಬೇಕಾದ್ರೆ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು. ಒಂದು ಚೂರು ಮಿಸ್ ಆದ್ರೂ ಕಷ್ಟ. ಬಂಗಾರದಲ್ಲಿ ಮಿಲಿಗ್ರಾಮ್ ಹೆಚ್ಚು ಕಡಿಮೆ ಆದರೂ ಹೋಗ್ತಾನೆ ಅಂಗಡಿಗೆ, ಮತ್ತೆ ಬಿಡೋದಿಲ್ಲ. ಯಾಕೆ? ತುಂಬಾ ಬೆಲೆ ಇದೆ. ಇದರಲ್ಲಿ 1 kg ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ ಅಂದ್ಬಿಡ್ತಾರೆ. ಕಬ್ಬಿಣದ ಪದಾರ್ಥ ತಂದಾಗ 1 kg ಹೆಚ್ಚು ಕಡಿಮೆ ಆದರೂ ಇಗ್ನೋರ್ ಮಾಡ್ತಾನೆ. ಇದರಲ್ಲಿ ಮಿಲಿಗ್ರಾಮ್ ಕೂಡ ಕೌಂಟ್ ಆಗುತ್ತೆ. ಅದಕ್ಕೆ ಅಷ್ಟಕ್ಕೆ ಎಷ್ಟೊಂದು 100 ರೂಪಾಯಿ ದುಡ್ಡು ಇಲ್ವಾ ಈಗ ಆ ಅರ್ಥದಲ್ಲಿ. ಸೊ ಶಾಸ್ತ್ರದಲ್ಲಿ ಎಂದೂ ಕೂಡ ನಾವು ಯಾವ ಅರ್ಥನೂ ಮಿಸ್ ಮಾಡ್ಕೋಬಾರ್ದು. ಓಂ ಜನ್ಮ